ತಕ್ಕಂಥ ಮನೆ ರೀ. ಪ್ರೈವೇಟ್ ಪ್ರೈವೇಟ್ ಅದು ಸುತ್ತಮುತ್ತ ಇದೆಲ್ಲ ಗೋಡೆ, ಇದು ಕಾವಲು ಆಗಿರ್ತಕ್ಕಂಥದ್ದು ಕೋಟೆ. ವಿಜಯನಗರ ಸಾಮ್ರಾಜ್ಯ ಹೂ ಬಿಟ್ಟ ನಂತರ ಇವರು ಸ್ವತಂತ್ರ ಬಹುತೇಕ ಈ ಪ್ರಾಂತ್ಯ ನೋಡ್ಕೊಳ್ಳಿಕ್ಕೆ ಇವರು ನೇಮಕ ಮಾಡಿರಬಹುದು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥದ್ದು ನಾವು ಬ್ರಿಟಿಷರ ಒಂದು ನೀತಿಯನ್ನು ಅದು ಮತ್ತೆ ಮುಂದೆ ಅದರ ಬದಲಾವಣೆ ಆಗಿರ್ತಕ್ಕಂಥದ್ದು ನಾವು ಇಲ್ಲಿ ಈ ಇತಿಹಾಸದಲ್ಲಿ ಕಾಣ್ತೇವೆ. ಇಲ್ಲಿ ಇನ್ನೊಂದು ಭಾಳ ಮುಖ್ಯವಾಗಿ ಇದು ಇಂಗ್ಲೆಂಡ್ನಲ್ಲಿ 1892ರಲ್ಲಿ ಆ ಒಂದು ಪುಸ್ತಕ ದ ಗೋಲ್ಡನ್ ಬುಕ್ ಆಫ್ ಇಂಡಿಯಾ ಅಂತೇಳಿ ಒಂದು ಪುಸ್ತಕವನ್ನು ಮಾಡಿರ್ತಾರೆ. ಅದರಲ್ಲೇ ಈ ಸಿಂಧಿಗುರುಬೆಟ್ಟ ದೇಸಾಯಿ ಕುರಿತು ಇಷ್ಟು ಉಲ್ಲೇಖಗೊಂಡಿರ್ತಕ್ಕಂಥದ್ದು ನಮ್ಮ ಕುತೂಹಲ. ಆಮೇಲೆ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ನೀವು ಗಮನಿಸುವಂಥದ್ದು 1922 ಅಂತ ಕಾಣುತ್ತೆ, ಇಲ್ಲಿ ಡೇಟ್ ಇದೆ. ಇದು ದತ್ತು ತಕ್ಕೊಳ್ಳುವಂಥ ಸಂದರ್ಭದಲ್ಲಿ ಫೋಟೋಸ್ ಇತ್ತು. ದತ್ತು ಅಂತ ಫೋಟೋಸ್ ಸಂದರ್ಭ ಅವೆಲ್ಲ ನಮ್ಮ ನಾಡಿನ ಶ್ರೀಮಠದ ಶ್ರೀಗಳು ಎಲ್ಲ ಬಂದಿರ್ತಕ್ಕಂಥವ್ರು. ಇನ್ನೊಂದು ಭಾಳ ಮುಖ್ಯವಾಗಿ ಇದೊಂದು ದೊಡ್ಡದಾಗಿರ್ತಕ್ಕಂಥ ಜಾಹೀರ್ನಾಮೆ, ಬ್ರಿಟಿಷರು ಬಾದಶಾಹಿ ಜಾಹೀರ್ನಾಮೆ. ಇದರೊಳಗಡೆ ಎಲ್ಲ ಅವ್ರು ಏನೇನು ರೂಲ್ಸ್ಗಳನ್ನು ದೇಶಗತಿ ಕುರಿತು ಏನೇನು ರೂಲ್ಸ್ ಮಾಡಿದ್ವಿ ನಾವು, ನೀವು ಹೇಗೆ ಇದನ್ನು ಆಳ್ವಿಕೆಯನ್ನು ಮುಂದುವರಿಸ್ಬೇಕು, ಜನರಿಗೆ ಏನು ಮಾಡಬೇಕು, ನಮ್ಮ ಜೊತೆಗೆ ಹೇಗೆ ಸಹಕಾರ ಕೊಡಬೇಕು ಅಂತ ಅನೇಕ ಎಲ್ಲ ದೇಸಾಯಿಗಳಿಗೆ ಕಾಮನ್ ಆಗಿ ಬ್ರಿಟಿಷ್ ಅಧಿಕಾರಿಗಳು ಈ ರೀತಿ ಕೊಡುವಂಥದ್ದೇ. ನೋಡಬಹುದು ಮಲ್ಲಿಕ್ ಮಜಕ್ ಕೇಸರಿ ಹಿಂದೂ ಕಡೆಯಿಂದ ಅಂತಲೇ ಮಾಡ್ತಾ ಇದ್ದು, ಹಿಂದೂ ಮಹಾರಾಜರು ಅಂತಲೇ ಕರೀತಾ ಇದ್ರು. ನನ್ನ ವತಿಯಿಂದ ಸಂಸ್ಥಾನಿಕರ ಹೊಸ ಸಭೆಯನ್ನು ಬ್ರಿಟಿಷ್ ಸಿಂಧು ಸಂಸ್ಥಾನ ದೊಳಗಿನ ಹೊಸ ರಾಜ ಪದ್ಧತಿಯನ್ನು ಶುರು ಮಾಡುವುದಕ್ಕಾಗಿ ಬರುವ ದರಿಗಾದಲ್ಲಿ ನನ್ನ ಪ್ರಿಯ ಪುತ್ರರಾದ ಪ್ರಿನ್ಸ್ ಆಫ್ ವೆಲ್ಸ್ನನ್ನು ಹಿಂದೂಸ್ತಾನಕ್ಕೆ ಕರೆಸಿಕೊಳ್ಳುತ್ತಿದ್ದೇನೆ ಅಂತೇಳಿ. ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಇಲ್ಲಿ ಒಂದು ಬೋರ್ಡ್ ಕಾಣಿಸ್ತಾ ಇದೆ, ಸಿಂಧಿ ಕುರುಬೆಟ್ಟಗೆ. ಈ ಊರಿಗೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಇದೊಂದು ದೊಡ್ಡ ಸಂಸ್ಥಾನ. ಇಲ್ಲಿ ರಾಜ ಮನೆತನದ ಆಳಿದಂಥ ಒಂದು ಪುಟ್ಟ ಗ್ರಾಮ ಆದರೂ ಕೂಡ ಒಂದು ಹಲವಾರು ಹಳ್ಳಿಗಳಿಗೆ ಒಂದು ದೊಡ್ಡ ಸಂಸ್ಥಾನ ಇಲ್ಲಿ ಆಳ್ವಿಕೆ ಮಾಡಿತ್ತು. ಇದು ದೊಡ್ಡ ಊರು ಅಂತ ಗೊತ್ತಾಗ್ತಾ ಇದೆ. ನಾವು ಇವಾಗ ಹೋಗ್ತಾ ಇದ್ದೀವಲ್ಲ, ನೋಡಿದ್ರೆ ಇಲ್ಲಿ ಒಂದು ದ್ವಾರ ಬಾಗಿಲಿದೆ. ಅದ್ರ ಜೊತೆ ಊರಲ್ಲಿ ಹಳೆ ಕಾಲದ ಮನೆಗಳನ್ನ ನಾವು ನೋಡ್ತಾ ಇದ್ದೀವಿ. ರಾಜರ ಕಾಲದಲ್ಲಿ ಇದ್ದಂಥ ಮನೆಗಳನ್ನ ನೀವು ನೋಡ್ತಾ ಇದ್ದೀರಾ. ನಾವಿವಾಗ ಹೋಗ್ತಾ ಇರೋದು ಸಿಂಧಿ ಕುರುಬೆಟ್ಟೆ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಆ ಗ್ರಾಮದ ಮತ್ತು ಸಂಸ್ಥಾನದ ರಾಜರ ಇತಿಹಾಸ, ಅಂದಿನ ಕಾಲದಲ್ಲಿ ಆಳ್ವಿಕೆ ಹೇಗಿತ್ತು ಅನ್ನೋದನ್ನು ನಮಗೆ ಇತಿಹಾಸ ತಜ್ಞರು ಮತ್ತು ಅದ್ರ ಜೊತೆಗೆ ಓದ್ಕೊಂಡಿರೋರು, ಪ್ರೊಫೆಸರ್ ಆಗಿದ್ದಾರೆ ಮತ್ತು ಲೆಕ್ಚರ್ ಆಗಿದ್ದಾರೆ ವೃತ್ತಿಯಲ್ಲಿ. ಅನೇಕ ಐತಿಹಾಸಿಕ ವಿಷಯಗಳ ಬಗ್ಗೆ ವಿಷಯ ಮಂಡನೆ ಮಾಡ್ತಾರೆ, ವಿಚಾರ ಸಂಕಿರಣಗಳಲ್ಲಿ ಭಾಗಿಯಾಗ್ತಾರೆ. ಮತ್ತು ಗೋಕಾಕ್ ಸುತ್ತಮುತ್ತ ಇರುವಂತಹ ಹಲವಾರು ಐತಿಹಾಸಿಕ ದೇವಸ್ಥಾನಗಳಿರ್ಬೋದು, ರಾಜ ಮನೆತನಗಳಾಗಿರದಂಥ ಸಂಸ್ಥಾನಗಳಿರ್ಬೋದು, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡಿದ್ದಾರೆ. ಸುರೇಶ್ ಅನಗಂಡಿ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಸಿಂಧಿ ಕುರುಬೆಟ್ಟೆಗೆ. ಸಿಂಧಿ ಕುರುಬೆಟ್ಟ ಗ್ರಾಮಕ್ಕೆ, ರಾಜ ಸಂಸ್ಥಾನಕ್ಕೆ ಎಲ್ರಿಗೂ ಸ್ವಾಗತ. ನಮಸ್ಕಾರ ಸರ್, ಇವಾಗ ಸಂಸ್ಥಾನ ತೋರಿಸ್ತೀನಿ ಅಂತ ಕರ್ಕೊ ಬಂದ್ರೆ ಅದನ್ನ ನಾವು ನೋಡ್ತಾ ಇದ್ದೀವಿ. ಫಸ್ಟೇ ಒಂದು ದೇವಸ್ಥಾನ ಇದೆ. ಇದ್ರ ಹಿನ್ನೆಲೆ ಮೇಡಮ್, ಇದು ಕ್ರಿಸ್ತ ಸುಮಾರು 16 ಶತಮಾನದ ಒಂದು ಭಾಳ ದೊಡ್ಡದಾಗಿರ್ತಕ್ಕಂಥ ದೇಶಗತಿ ಇದು. ಇಲ್ಲಿ 70 ಹಳ್ಳಿ 70 ಇವತ್ತು ಹೇಳ್ತಾರೆ. ಇದಕ್ಕೆ ಒಳಗೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ದಾಖಲಾತಿ ಒಳಗಡೆ ಇದು ಸಿಂಧಿ ಕುರುಬೆಟ್ಟದಲ್ಲಿ ಸಿದ್ದರಾಮಪ್ಪ ಅವರು ದೇಸಾಯಿ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಮೂಲ ನೆಲೆ ಇದು. ಹೀಗಾಗಿ ಇಲ್ಲಿ ಈ ಸುಮಾರು ಗೋಕಾಕ್ ತಾಲೂಕಿನ ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಈ ಒಂದು ಸಂಸ್ಥಾನಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಭಾಗ ಆಗಿರೋದ್ರಿಂದ ಇಲ್ಲಿ ತದನಂತರ ಈ ಬ್ರಿಟಿಷ್ ಕಾಲದ ಅವಧಿಯೊಳಗೂ ಸಹಿತ ಅನೇಕ ಇಲ್ಲಿಯ ದೇಸಾಯಿಗಳು ತಮ್ಮ ಆಳ್ವಿಕೆಯನ್ನು ನಡೆಸಿದ್ದಾರೆ. ಜೊತೆಗೆ ಅಷ್ಟೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಅಷ್ಟೇ ಒಂದು ಭಕ್ತಿ ಗೌರವದಿಂದ ಇಲ್ಲಿ ಭಾಗದ ಜನರಿಗೆ ಭಾಳ ಚಿರಋಣಿಯಾಗಿದ್ದಾರೆ. ಅಂಥದ್ರೊಳಗಡೆ ಈ ಸಿದ್ದರಾಮಪ್ಪ ದೇಸಾಯಿ ಅವರು ಭಾಳ ಮುಖ್ಯವಾಗಿರ್ತಕ್ಕಂಥ ದೇಸಾಯರಲ್ಲಿ ಅವರು ಒಬ್ಬರು. ಅವರ ಕುರಿತು ಈ ಸಿಂಧಿ ಕುರುಬೆಟ್ಟೆ ಒಂದು ಊರಿನ ಜನರಿಗೆ ಕುರಿತಿರುವಂಥ ಭಕ್ತಿ, ಆಮೇಲೆ ನಂಬಿಕೆ, ವಿಶ್ವಾಸ ಭಾಳ ಮುಖ್ಯವಾಗಿ ನಾವು ನೋಡುವಂಥದ್ದು. ಅವರ ಕುರಿತು ಅನೇಕ ಐತಿಹ್ಯಗಳದಾವ ಇಲ್ಲಿ ಜನರಲ್ಲಿ ಇರ್ತಕ್ಕಂಥ. ರಾತ್ರಿ ಹೊತ್ತಿನಲ್ಲಿ ಸಹಿತ ಅವರ ಒಂದು ಸನ್ನಿಧಾನಕ್ಕೆ ಬಂದು ಬಾಗಿಲು ತೆಗೆಯುವಷ್ಟು ಧೈರ್ಯ ಸಹಿತ ಇವತ್ತಿನ ದಿನಮಾನದಲ್ಲಿ ಯಾರೂ ಮಾಡಲ್ಲ. ಓಕೆ ಸರ್, ಈ ದೇವಸ್ಥಾನದ ಹಿನ್ನೆಲೆ ಎಲ್ಲ ತಿಳ್ಕೊಳ್ಳೋದು. ಅದಕ್ಕೂ ಮುಂಚೆ ಈ ಊರಿನ ಹೆಸರೇ ವಿಭಿನ್ನವಾಗಿದೆ. ಹೌದು. ಹೆಸರು ಬರಲಿಕ್ಕೆ ಕಾರಣ ಇದು ಪ್ರಕೃತಿವಾಚಿಯಾಗಿರ್ತಕ್ಕಂಥ ಒಂದು ಹೆಸರಿನ ಹಿನ್ನೆಲೆ ಒಳಗಡೆ ಬರ್ತಾವೆ. ನಾವು ಗ್ರಾಮನಾಮ ಅಧ್ಯಯನ ಮಾಡ್ಬೇಕಾರೆ ಇಲ್ಲಿ 4-5 ಥರ ಈ ಊರಿನ ಕುರಿತು ಅಧ್ಯಯನ ನಡೀತಾ ಇದ್ದಾವೆ. ಒಂದು, ಇಲ್ಲಿ ಸಹಜಿತವಾಗಿ ಎಲ್ಲರೂ ಇಲ್ಲಿ ಸಿಂಧಿ ಗಿಡಗಳ ಹೆಚ್ಚಿಗೆ ಇರೋದ್ರಿಂದ ಅದಕ್ಕೆ ಸಿಂಧಿ ಅಂತಕ್ಕಂಥ ಹೆಸರು ಬಂತು ಅಂತ ಒಂದು ಹೇಳ್ತಾರೆ. ಆಮೇಲೆ ಕುರು ಅಂದರೆ ಎತ್ತರವಾಗಿರ್ತಕ್ಕಂಥದ್ದು ಇದು ಪ್ರದೇಶ, ಬೆಟ್ಟ, ಸಿಂಧಿ ಕುರುಬೆಟ್ಟ ಅಂತ ಆ ಹೆಸರಲ್ಲಿ ಎಲ್ಲ. ಮತ್ತು ಅದರ ಜೊತೆಗೆ ಮುಂದುವರೆದು
ಇಲ್ಲಿ ಸಿದ್ಧರು ಆಮೇಲೆ ಪುಣ್ಯ ಪುರುಷರು ತಮ್ಮ ತಪೋವನ ಮಾಡಿದ್ರಿಂದ ಸಿದ್ಧರು ಇಲ್ಲಿ ಪುಣ್ಯ ಪುರುಷರು ತಪೋವನ ಮಾಡಿ ಅಂದರೆ ಸಿಂಧಿ ಕುರುಬೇಟ ಸಿದ್ಧರ ಬೆಟ್ಟ ಅಂತಕ್ಕಂಥ ಹೆಸರಿನಲ್ಲೂ ಬರ್ತಕ್ಕಂಥದ್ದು. ಇನ್ನು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಸುಮಾರು 2-3 ಕುರುಬೇಟುಗಳದಾವ್ರಿ. ಇಲ್ಲಿ ಗಚ್ಚಿನ ಕುರುಬೇಟ ಅಂತಾರೆ, ಅದಕ್ಕೆ ಸಿಂಧಿ ಕುರುಬೇಟ ಅಂತ ಬೈಫರ್ಕೇಷನ್ ಮಾಡಿ ಅವನನ್ನು ನಾವು ನೋಡುವಂಥ ದೃಷ್ಟಿ ಒಳಗಡೆ ಆ ರೀತಿ ಇರ್ತಕ್ಕಂಥದ್ದು. ಇದರ ಕುರಿತು ಜಾನಪದರು ಅನೇಕ ತ್ರಿಪದಿಗಳಲ್ಲಿಯೂ ಹೇಳ್ತಾರೆ. ಏನು ಚಂದುಳ್ಳಾರ ಬಾವಿ ಸಿಂಧಿಯ ಕುರುಬೇಟ ಹೊಂದಿಲೈತೆವ ತಡಸಲ ಅಂದರೆ ಫಾಲ್ಸ್, ಹೊಂದಿಲೈತೆವ ತಡಸಲ ಮಾನಿಗಪ್ಪು ಹೊಂದಿಸಿ ಕೈ ಎಂಬುದೇನೆ ಅಂತೇಳಿ ಅನೇಕ ಜನಪದ ತ್ರಿಪದಿಗಳು ಹೇಳ್ತಾರೆ. ಆಮೇಲೆ ಇಲ್ಲಿ ಜನಪದರ ಕುರಿತು ಭಾಳ ಒಂದು ಮುಖ್ಯವಾದ ಈ ಊರದ ನೆಲೆ ಇವತ್ತು ಸುಮಾರು ಒಂದು 200 ವರ್ಷದಿಂದ ಹಿಂದೆ ಈ ಊರು ಬಹಳಷ್ಟು ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಅದ್ರ ಹಿಂದೆ ಇಲ್ಲಿ ಮೂಲವಾಸಿಗಳಿದ್ದರು ಅಷ್ಟೇ, ಇದೇ ಊರಿನವರು, ಬೇರೆ ಬೇರೆ ಊರಿನವ್ರು ಇದ್ದಿರಲಿಲ್ಲ. ಏನು 1892 ಗಿರಣಿ ಫಾಲ್ಸಿನ ಆಯ್ತಲ್ಲ, ಬೇರೆ ಬೇರೆ ಪ್ರದೇಶದಿಂದ ಜನರು ಬಂದಿರತಕ್ಕಂಥವ್ರು ಅಲ್ಲಿ ಕೆಲಸ ಮಾಡೋದು, ಇಲ್ಲಿ ಅವ್ರು ವಾಸ್ತವ್ಯ ಹೂಡೋದು. ಹೀಗಿರೋಂದ್ರೆ ಮತ್ತಷ್ಟು ಇಲ್ಲಿ ಜನರ ಒಂದು ವಾಸದ ದಟ್ಟಣೆ ಹೆಚ್ಚಾಗಿರೋದ್ರಿಂದ ಇದಕ್ಕೊಂದು ಈ ಊರಿಗೆ ಮತ್ತಷ್ಟು ಕಳೆ ಬಂದಿರತಕ್ಕಂಥದ್ದು ಏನೆಲ್ಲ ನೋಡ್ತೇವೆ. ಅದ್ರ ಜೊತೆ ಬರ್ಬೇಕಾದ್ರೆ ನೋಡಿದ್ರೆ ತುಂಬ ದೊಡ್ಡೂರು ಅನ್ನಿಸ್ತು. ಹೌದು 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 ಹೌದು. ಆ ಹಿಂದಿನ ಕಾಲದಲ್ಲಿಯೂ ಸಹಿತ ಇದೊಂದು ಪ್ರಾಂತ್ಯನ ಹೇಳಿದೆ. ಕುಹುಂಡಿ 3000 ಒಂದು ಪ್ರಾಂತ್ಯ ಅದು. 3000ದಲ್ಲಿ ಕುಹುಂಡಿ 3000 ಅಂದ್ರೆ 3000 ಹಳ್ಳಿಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ನಾಡು. ಅದರೊಳಗೆ ಸಿಂಧಿಕುರ ಒಂದು ಪರಗಣೆ, ಅದು ಒಂದು ದೊಡ್ಡದಾಗಿರ್ತಕ್ಕಂಥ ಊರು. ಅದು ಸುಮಾರು 11ನೇ ಶತಮಾನದಲ್ಲಿ ಇರ್ತಕ್ಕಂಥ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ. ಇದರ ಒಳಗಡೆ ನಮ್ಮ ಕಲ್ಲೋಳಿ ಆಗಿರ್ಬೋದು, ನಾಗನೂರು ತನ, ಇದು ನಾಗನೂರು ದಾಟಿಲ್ಲ, ನಾಗನೂರು ತನ ಇದರ ಒಂದು ಸೀಮೆಯನ್ನು ಇಟ್ಕೊಂಡಿರ್ತಕ್ಕಂಥ ಸುಮಾರು 76 ಹಳ್ಳಿಗಳನ್ನು ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಇತಿಹಾಸ ಇದೆ. ಇದು ಕುರಿತು ಕೆಲವಷ್ಟು ದಾಖಲೆಗಳು ಸಿಗ್ತಾವೆ. ಅದು ನಾವು ಈಗ ಇಂಗ್ಲೆಂಡ್ನಲ್ಲಿಗೆ ಹೋಗ್ಬೇಕು. 1892 ಒಳಗಡೆ ಒಂದು ಇಂಗ್ಲೆಂಡ್ನ ಒಂದು ಪುಸ್ತಕದೊಳಗೆ ಪ್ರಕಟಗೊಂಡಿರ್ತಕ್ಕಂಥ ಈ ದೇಸಾಯಿಗಳ ಉಲ್ಲೇಖ ಅಲ್ಲಿ ಸಿಗ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ದೇಸಾಯಿಗಳು ತಮ್ಮ ಒಂದು ಜನರಿಗೆ ಕೈ ಕೆಲಸ ಮಾಡುವಂಥ ಜನರಿಗೆ ಬಿಲ್ಲೆಗಳನ್ನು ಕೊಟ್ಟಿರ್ತಕ್ಕಂಥ, ಅವರು ಅದೇ ಬಿಲ್ಲೆಗಳನ್ನ ಹಾಕ್ಕೊಂಡೆ ಅವ್ರ ದೇಸಾಯಿಗಳು ಏನು ಆರ್ಡರ್ ಕೊಡ್ತಿರ್ತಾರಲ್ಲ ಆ ಆರ್ಡರ್ಗಳನ್ನ ಪಾಲನೆ ಮಾಡುವಂಥದ್ದಾಗಲಿ, ಅಥವಾ ಅಲ್ಲಿ ಸೀಮೆ ಜಗಳ ಆಗಲಿ, ಅಥವಾ ಗೌಡಿಕೆಯನ್ನು ನೇಮಕ ಮಾಡಿಕೊಡೋದಾಗಲಿ, ಇವೆಲ್ಲ ದಾಖಲೆಗಳನ್ನು ಇವತ್ತು ಸಿಗ್ತಾವೆ. ಅದ್ರ ಜೊತೆಗೆ ಅವರು ಕೆಲವೊಂದಷ್ಟು ಫೋಟೋಸ್ಗಳು ಸಿಗ್ತವೆ. ಇಲ್ಲಿ ಇದು ಎಲ್ಲಕ್ಕಿಂತ ಮುಂಚೆ ನಾವು ನೋಡೋದಾದರೆ ಈ ಸಿದ್ದರಾಮಪ್ಪ ದೇಸಾಯಿ ಕುರಿತು ಭಾಳ ಕುತೂಹಲ. ಅವು ದೊಡ್ಡ ಅವರು ಅಂದ್ರೆ 3 ಜನ ಬರ್ತಾರೆ ಮೇಡಮ್ ಅವರು. ಯಾಕಂದ್ರೆ ಅಜ್ಜನ ಹೆಸರು ಮೊಮ್ಮಗಣಿ ಹೆಸರು ಮತ್ತು ಅಜ್ಜನ ಹಿಂಗೆ. ಆದರೆ ಏನು 16ನೇ ಶತಮಾನ ಅಂದರೆ ಏನು ಬರುತ್ತಾಕ ಮೂಲ ಪುರುಷ ಅಂತ ನಾವು ಸಿದ್ದರಾಮಪ್ಪ ದೇಸಾಯಿ ಕಾಣ್ತೀವಲ್ಲ, ಆ ಸಿದ್ದರಾಮಪ್ಪ ದೇಸಾಯಿ ಅವರೊಬ್ಬರು ಯೋಗಿ ಅವರು. ಯಾಕಂದ್ರೆ ಅವ್ರು ಯೋಗಿ ಯಾಕಂತಂದರೆ ಇಲ್ಲಿ 3 ಮಠಗಳ ನಡುವೆ ಅವ್ರಿಗೆ ಭಾಳ ದೊಡ್ಡದ ಸಂಪರ್ಕ. ಒಂದು ನಮ್ಮ ಅರವಾಯಿ ಶ್ರೀಮಠ, ಇನ್ನೊಂದು ಸಾವಳಗಿ ಮಠ, ಇನ್ನೊಂದು ಮೂಡಲಗಿ ನಮ್ಮ ಶಿವಬೋಧರಂಗ ಮಠ. ಈ 3 ಜನ ಸ್ವಾಮೀಜಿಯವರು, ಮೂಲ ಸ್ವಾಮೀಜಿ ಅಲ್ಲಿ 2ನೇದವ್ರು ಸ್ವಾಮೀಜಿಯವರು ಶಿವಬೋಧರಂಗರು 2ನೇದವರು, ಇವರು 1ನೇದವರು, ಈಗಿನ ನಮ್ಮ ಅರವಾಯಿ ಮಠದ 1ನೇದವರು ಇದ್ದಾರೆ. ಆಮೇಲೆ ಸಾವಳಿ ಶಿವಲಿಂಗೇಶ್ವರರು. ಈ 3 ಜನ ಶ್ರೀಗಳ ಜೊತೆಗೆ ಇವರು ಭಾಳಷ್ಟು ಅವಿನಾಭಾವ ಸಂಬಂಧ. ಯಾಕಂದ್ರೆ ಅವ್ರ ಜೊತೆಗೆ ಅವಿನಾಭಾವ ಸಂಬಂಧ ಹೆಂಗಿದೆ ಅಂದರೆ, ಅವರು ತಮ್ಮ ಪುರಾಣದೊಳಗಡೆ ಇವ್ರ ಹೆಸರನ್ನು ಕೋಟ್ ಮಾಡಿರ್ತಕ್ಕಂಥ ಇನ್ನೊಂದು ನೋಡ್ತೀವಿ ನಾವು. ಮರಾಠಿ ಒಳಗಡೆ 44 ಒಂದು ವಚನಗಳಲ್ಲಿ ಅವರು ಶಿವಬೋಧರಂಗರು ತಾವು ದೇಹ ತ್ಯಾಗ ಮಾಡುವಾಗ, ಅಂದರೆ ಈ ಪ್ರಾಣವನ್ನು ತ್ಯಾಗ ಮಾಡುವಾಗ ಇವ್ರನ್ನ ಕರೆಸಿ, ನಾನು ಇಂಥ ದಿವಸ ಗುರುವಾರ ಇಂಥ ದಿವಸ ನನ್ನ ದೇಹ ತ್ಯಾಗನ ಮಾಡ್ತಿದ್ದೇನೆ, ಈ ಲೋಕನ ಬಿಟ್ಟು ಹೋಗ್ತಾ ಇದ್ದೇನೆ. ನಾನು ಈ ಲೋಕನ ಬಿಟ್ಟು ಹೋಗುವಾಗ ನೀವು ಮುಂದೆ ನಿಂತ್ಕೊಂಡು ನಮ್ಮ ಸೇವೆಯನ್ನು ಹೆಂಗೆ ಮಾಡ್ತಿರಲ್ಲ ನಮ್ಮ ಮಠಕ್ಕೆ, ಹಾಗೆ ನೀವು ಮಾಡಬೇಕು. ಮುಂದೆ ಶ್ರೀಮಠದ ಒಂದು ಮುಂದಿನ ಪಟ್ಟಾಭಿಷೇಕ ಇಂಥವ್ರು ನೀವು ನೇಮಕ ಮಾಡಬೇಕು, ಯಾವುದೇ ರೀತಿ ತೊಂದರೆ ಆಗಲ್ದಂಗೆ ನೀವು ನಡ್ಸ್ಕೊಂಡು ಹೋಗ್ಬೇಕಂತ ಆವಾಗ ಬರೆದು ಕೊಟ್ಟು ಆಮೇಲೆ ಅವ್ರು ದೇಹ ತ್ಯಾಗ ಮಾಡಿರ್ತಕ್ಕಂಥ ಇದ್ರೊಳಗೆ ನಾವು ಸಿಗ್ತಾವೆ. ಈಗ ದಾಖಲೆ ಸಿಗಿದೆ. ಆದರೆ ಅಲ್ಲಿ ಮಠದೊಳಗಡೆ ಹೋಗ್ಬೇಕಾದ್ರೆ ಅದನ್ನು ನಾವು ಮರಾಠಿ ಒಳಗಡೆ ಇರ್ತಕ್ಕಂಥ ದಾಖಲೆಗಳು ಈಗ ಅವನ್ನು ಓದಿದರೆ, ಮೂಲ ದಾಖಲೆ ಓದಿದ್ರೆ ಇವನ್ನೆಲ್ಲ ನಿಶ್ಚಳ ಬರ್ತಾರೆ. 44 ವಚನಗಳು ಇರ್ತಕ್ಕಂಥದ್ದು. ಸರ್, ಇವರೆಲ್ಲ ಇಲ್ಲಿಯ ಸ್ಥಳೀಯರು. ಇವರೆಲ್ಲ ಸ್ಥಳೀಯರು. ಈ ಸ್ಥಳೀಯವಾಗಿರ್ತಕ್ಕಂಥ ಈ ಮಾಹಿತಿಯನ್ನು ಕುರಿತು ಅವರು ಅಷ್ಟು ಹೇಳ್ತಿದ್ದಾರೆ. ನಾವು ಓದ್ಕೊಂಡವರು, ಅವ್ರು ಇಲ್ಲೇ ಅನುಭವಿಸ್ಕೊಂಡವರು. ಹೀಗಾಗಿ ಅವ್ರು ಹೆಚ್ಚಿನ ಮಾಹಿತಿಯನ್ನು ಅವ್ರು ಹೇಳ್ತಾರೆ. ಸರ್, ಇವರು ರವಿವರ್ಮ ದೇಸಾಯಿ ಅಂಥೇಳಿ, ಈಗ ಈ ಕುರುಬೇಟ್ ದೇಸಾಯಿರೇ ಕೊನೆಯ ದೊರೆ. ಇವರು ಕೌಜುಲ್ಗಿ ಮನೆತನದವರು. ಕೌಜುಲ್ಗಿ ಭೀಮಪ್ಪ ದೇಸಾಯಿ ಅವ್ರದಾರಲ್ಲ, ಅವರ ಮಗ. ಇವರು 2ನೇದವರು ರವಿವರ್ಮ ದೇಸಾಯಿ ಅವರು. ಇವರನ್ನು ದತ್ತಕ್ಕೆ ಕೊಡುವಂಥ ಒಂದು ಸಂದರ್ಭ ಇಲ್ಲಿ ಈ ದೇಸಾಯಿಗೆ ಸಂಬಂಧಪಟ್ಟಂಗೆ 2 ಮನೆತನಗಳು ಬರ್ತಾವೆ. ತಳಕಟ್ನಾಳ ನಾಯಕರು ಇವರ ಸಂಬಂಧಿಕರೇ, ಈ ದೇಸಾಯರ ಸಂಬಂಧಿಕರೇ. ದತ್ತಕ್ಕೆ ಕೊಡುವಂಥ ಪ್ರಕ್ರಿಯೆದೊಳಗಡೆ ನಮ್ಮ ಅಣ್ಣ ತೋರಿ ಅಂತೇಳಿ ಅವರು ಒಂದು ದಾವೆ ಹುಡ್ತಾರೆ. ಎಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿದ್ದಾಗ ಆ ದಾವೆ ಹುಡಿದ ಸಂದರ್ಭದೊಳಗಡೆ ಅಡ್ವೊಕೇಟ್ ಇಲ್ಲೇ ನಮ್ಮ ಸುಣದೋಳಿಯ ಸನ್ಮುಖಪ್ಪ ಅಂಗಡಿ ಅಂತೇಳಿ, ರಾವ್ ಬಹದ್ದೂರ್ ಅಂಗಡಿ ಅವರು ಆ ಕೇಸನ್ನು
ಕೊಡ್ತಾರೆ ದತ್ತಕ್ಕೆ ಕೊಡೋ ಕೇಸು. ಇದೆಲ್ಲ ಬ್ರಿಟಿಷ್ ಅಧಿಕಾರಿಗಳ ನಡುವೆ ನಡೀತಾ ಇದೆ. ಅವು ನಡೆದಾಗ ಆ ಕೇಸ್ನಲ್ಲಿ ಕೊನೆಗೆ ದತ್ತಕ್ಕೆ ಕೊಡುವಂಥ ಪ್ರಕ್ರಿಯೆ ನಡೆಯುತ್ತೆ. ಅದು 1921ರಲ್ಲಿ ದತ್ತಕ್ಕೆ ಕೊಡುವಂಥದ್ದು. ಕೆಲವೊಂದು ಫೋಟೋಸ್ಗಳಿದಾವೆ, ನಾನು ನಂತರ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಇಡೀ ಈ ಭಾಗದ ಭಾಳ ದೊಡ್ಡ ದೊಡ್ಡ ಶರಣರು ಏನು ಸ್ವಾಮೀಜಿಯವರು ಆ ದತ್ತಕ್ಕೆ ಕಾರ್ಯಕ್ರಮದಲ್ಲೇ ಭಾಗವಹಿಸಿರ್ತಕ್ಕಂಥದ್ದು ಫೋಟೋ ಇರ್ತಕ್ಕಂಥದ್ದು ಇರುತ್ತೆ. ಆಮೇಲೆ ಇವರು ಹೆಂಗಿದ್ರೆ ಅಂತ ಅವ್ರು ಬರ್ಕೊಳ್ತಾರೆ ಅವ್ರ ಆತ್ಮಚರಿತ್ರೆ ಒಳಗಡೆ. ಅಡ್ವೊಕೇಟ್ ಷಣ್ಮುಖಪ್ಪ ಅಂಗಡಿ ಅವರು ಭಾಳ ಸುಂದರವಾಗಿದ್ದರು. ಆಗಿನ ರವಿವರ್ಮ ನಾನು ನೋಡಿಲ್ಲ, ಅವರ ಕಂಡಂಗೆ ಕಾಣ್ತಿದ್ರು ಅಂತೇಳಿ ಬರ್ಕೊತಾರೆ. ಹಾಂ ಅಷ್ಟು. ಕೇವಲ ದತ್ತಕ್ಕೆ ಕೊಟ್ಟಾಗ ಇವರಿಗೆ 10 ವರ್ಷ ಮಾತ್ರ ವಯಸ್ಸಿನಲ್ಲೇ ದತ್ತಕ್ಕೆ ತೊಗೊಂಡಿರ್ತಕ್ಕಂಥದ್ದು. ಆಮೇಲೆ ಅಕ್ಕ ಸಾಹೇಬ್ ರವಿವರ್ಮ ದೇಸಾಯಿ ಇವರು ನಮ್ಮ ಪಕ್ಕದ ಇದು ಸಂಸ್ಥಾನದವರು, ಲೋಕಾಪುರ ಸಂಸ್ಥಾನದವರು. ಅಲ್ಲಿ ಹೆಣ್ಮಗಳು ಅವರು ತೊಗೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ನಮ್ಮ ಬೆಳಗಾವಿ ಕ್ಲಬ್ ರೋಡ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲೊಂದು ಈ ದೇಶಗತಿಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಇವರು ವಿಶ್ರಾಂತಿ ಗೃಹಗಳು ಇವತ್ತು ಅದಾವ ಬೆಳಗಾವಿದಲ್ಲಿ. ಅಲ್ಲಿ ಬೆಳಗಾವಿಗೆ ಹೋದಾಗ ಸಿಟಿ ಒಳಗಡೆ ಇವತ್ತು ಅವರೆಲ್ಲ ಸರ್ಕಾರದವ್ರು ಬೇರೆ ಬೇರೆ ರೀತಿಯಾಗಿ ಅವ್ನು ಬಳಸ್ಕೋತಿದ್ದಾರೆ. ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಕೌಸಲಿ ದೇಸಾಯಿಯವರು, ಆಮೇಲೆ ಬೇರೆ ಬೇರೆ ದೇಸಾಯಿರಂತ ಬೋರ್ಡ್ಗಳನ್ನ ಕಲ್ಲಿನೊಳಗಡೆ ಕಟ್ಟಿರ್ತಕ್ಕಂಥ ಬೋರ್ಡ್ಗಳು ಇಲ್ಲಿ ಇವತ್ತು ಸಿಗ್ತಾವೆ. ರೆಸ್ಟ್ ಮಾಡ್ಲಿಕ್ಕೆ ತಮ್ಮದು ಎಲ್ಲ ದೇಸಾಯರು ತಮ್ಮ ಬೇರೆ ಬೇರೆ ರೆಸ್ಟ್ ಮಾಡೋ ರೂಮ್ಗಳು ಅಲ್ಲಿದ್ದು. ಇವತ್ತು ಸಿಗ್ತಾವ್ರಿ. ನೀವು ಅಲ್ಲಿ ಹೋದರೆ ಸರ್ದಾರ್ ಹೈಸ್ಕೂಲ್ ಗ್ರೌಂಡ್ಗಡೆ ಮುಂದ್ಗಡೆನೆ ಈಗ ಅದನ್ನು ಕ್ಲಬ್ ಅಂತ ಮಾಡಿದ್ದಾರೆ, ಸ್ಪೋರ್ಟ್ಸ್ ಕ್ಲಬ್ ಅಂತ ಮಾಡಿದ್ದಾರೆ. ಅಲ್ಲೆಲ್ಲ ಸಿಗ್ತಾವೆ, ಕೆಲವಷ್ಟು ಮಾಹಿತಿಯನ್ನು ತೊಗೊಳ್ಬೋದು. ಇದು ಖಂಡೇರಾವ್ ದೇಸಾಯಿ ಇವರು ದತ್ತಕ್ಕೆ ತೊಗೊಂಡಿರ್ತಕ್ಕಂಥವ್ರು. ಇವ್ರ ಕುರಿತು ಇಂಗ್ಲೆಂಡ್ನೊಳಗಡೆ ನಾನು ಈಗ ಕೆಲವೊಂದಿಷ್ಟು ದಾಖಲೆಗಳು ಸಿಗ್ತಾವೆ. ಇವರು ಕೆಲವೊಂದಿಷ್ಟು ಮರಾಠ ಕ್ಷತ್ರಿಯ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟರು ಅಂತ ಉಲ್ಲೇಖ ಬರ್ತದೆ ಅದರಾಗ ಕೆಲವೊಂದಿಷ್ಟು. ಇಲ್ಲಿ ಲೋಕಲ್ಲಾಗಿ ನಾವು ನೋಡ್ಬೋದು. ಇದು ಭಾಳ ಪವಿತ್ರವಾಗಿರ್ತಕ್ಕಂಥ ಒಂದು ಇದು ಸಿದ್ದರಾಮಪ್ಪ ದೇಸಾಯಿ ಅವರ ಒಂದು ಸಮಾಧಿ ಸ್ಥಳ. ಇದಕ್ಕೆ ಸಮಾಧಿ ಕುರಿತು ಹೇಳಬೇಕಂದ್ರೆ ಇವರಿಗೆ ನಾನು ಆಗಲೇ ಹೇಳಿದ ಹಾಗೆ 3 ಜನ ಸ್ವಾಮೀಜಿಗಳು ಇವರಿಗೆ ಭಾಳಷ್ಟು ಅನ್ಯೋನ್ಯ ಭಾವ ಸಂಬಂಧ ಇತ್ತು. ಮೂಡಲಗಿ ಶಿವಬೋಧರಂಗ ಸ್ವಾಮೀಜಿಯವರಿಗೆ, ಜೊತೆಗೆ ನಮ್ಮ ಅರಬಾಯಿ ಮಠದ ಶ್ರೀಗಳಿಗೆ, ಆಮೇಲೆ ಸಾವಳಿಗೆ ಮಠ ಶ್ರೀಗಳಿಗೆ ಇರೋದ್ರಿಂದ ಆ 3 ಜನ ಶ್ರೀಗಳು ತಮ್ಮ ದೇಹ ತ್ಯಾಗವನ್ನು ಮಾಡುವಾಗ ಸ್ವತಃ ಈ ದೇಸಾಯಿಯವರು ಮತ್ತು ದೇಸಾಯಿನಿಯವರು ಅವರ ಸೇವೆಯನ್ನು ಮಾಡಿ ಅವರ ಗದ್ದುಗೆಯನ್ನು ಇವರೇ ಕಟ್ಟಿಸಿಕೊಟ್ಟಿರ್ತಕ್ಕಂಥದ್ದು ದಾಖಲೆಗಳ ಸಹಿತ ನಮ್ಗೆ ಇವತ್ತು ಲಭ್ಯ ಇರ್ತಾವೆ. ಹೌದು ಆಧ್ಯಾತ್ಮಕ್ಕೆ ಭಾಳ ಒಲವಿದ್ದವರು. ಜೊತೆಗೆ ಒಂದು ಘಟನೆ ನಡೆಯುತ್ತೆ ಇಲ್ಲಿ ಸಾವಳಿಗೆ ಶ್ರೀಮಠದಲ್ಲಿ. ಶಿವಲಿಂಗೇಶ್ವರರು ಸುಮಾರು 260ಕ್ಕೂ ಹೆಚ್ಚು ಮಠಗಳು ಸಾವಳಿಗೆ ಶ್ರೀಮಠದ್ದು. ಅವರ ಕೊನೆಯ ಮಠ ಇದು ನಮ್ಮ ಸಾವಳಿಗೆ ಶ್ರೀಮಠ. ಅದಕ್ಕೆಲ್ಲ ಸಾವಳಿ ಶ್ರೀಮಠಕ್ಕೆ ಸಾಕಷ್ಟು ಭೂಮಿಯನ್ನು ದಾನವನ್ನೇ ಕೊಟ್ಟಿರ್ತಕ್ಕಂಥದ್ದು. ದಾನಪತ್ರವು ಸಹಿತ ಕೆಲವಷ್ಟು ಅದಾವೆ ನನ್ನ ಹತ್ರ, ನಾನು ಕಲೆಕ್ಟ್ ಮಾಡಿದೆ. ಅಲ್ಲಿ ಅವರ ದೇಹ ಬಿಡುವ ಒಂದು ಸಂದರ್ಭದೊಳಗಡೆ ಭಾಳ ಒಂದು ದೊಡ್ಡದಾಗಿರ್ತಕ್ಕಂಥ ಘಟನೆ ನಡೆಯುತ್ತೆ ಇಲ್ಲೆಲ್ಲ. ಅದು ಭೀಮಕವಿ, ಶಿವಪುರದ ಭೀಮಕವಿ ಸಾವಳಿ ಶ್ರೀ ಶಿವಲಿಂಗೇಶ್ವರ ಚರಿತೆ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ಯಾರ ಸುಮಾರು ಒಂದು 100-150 ವರ್ಷ ಹಿಂದ್ಗಡೆ. ಅದರೊಳಗಡೆ ಒಂದು 3 ಅಧ್ಯಾಯಗಳು ಈ ದೇಸಾಯರ ಕುರಿತೇ ರಚನೆ ಆಗಿರ್ತಕ್ಕಂಥ ಅಧ್ಯಾಯಗಳದಾವೆ. ಭಾಳಷ್ಟು ಜನ ಅವ್ರು ಗಮನಿಸಿಲ್ಲ. ಅಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಅವರ ದೇಹ ಬಿಡುವಾಗ 3 ದಿವಸಕ್ಕೆ ಮುಂಚೆ ಈ ದೇಸಾಯಿನವ್ರನ್ನ ಕರೆಸ್ಕೊಳ್ತಾರೆ. ನಾನು ಇಂಥ ದಿವಸ ನಾನು ದೇಹ ತ್ಯಾಗ ಮಾಡ್ತಾಯಿದ್ದೇನೆ, ಮುಂದಿಂದೆಲ್ಲ ಆಗುವುದನ್ನು ನೀವೆಲ್ಲ ನಡ್ಸ್ಕೊಂಡು ಹೋಗ್ಬೇಕು, ಇಂಥವ್ರಿಗೆ ನೀನು ಪಟ್ಟುಗಟ್ಟಬೇಕು, ಹಿಂಗೆ ಮಾಡಬೇಕು ಎಲ್ಲ ಹೇಳಿದಾಗ ಅವರು ಹೇಳಿದ ಹಾಗೆ ಎಲ್ಲ ನಡ್ಕೊಳ್ತಾರೆ. ಅಲ್ಲಿ ನಡ್ಕೊಳ್ದಾಗ ಅವರು ಏನು ಮಾಡ್ತಾರೆ, ಜೀವಂತ ಸಮಾಧಿಯನ್ನು ಅವರು ಬಯಸ್ತಾರೆ. ಸಾವಳಿ ಶ್ರೀಗಳು ಜೀವಂತ ಸಮಾಧಿಯನ್ನು ಬಯಸಿದಾಗ ಒಳಗಡೆ ಹೋಗಿ 3 ದಿನ ಅವರು ಬಾಗಿಲನ್ನು ಹಾಕ್ಕೊಂಡು ಅನುಷ್ಠಾನಕ್ಕೆ ಕೂತ್ಕೊಂಡು ಬರ್ತಾರೆ. ಅನುಷ್ಠಾನಕ್ಕೆ ಕೂತ್ಕೊಂಡು 3 ದಿನ ಆದ್ಕೊಂಡು ಬಾಗಿಲನ್ನು ಓಪನ್ ಮಾಡಬೇಕು. ಬಾಗಿಲನ್ನು ಓಪನ್ ಮಾಡಿ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಬಾಗಿಲನ್ನು ಹಾಕ್ಕೊಂಡು ಅವರು 3 ದಿನ ಅನುಷ್ಠಾನಕ್ಕೆ ಕೂತ್ಕೊಂಡು ಬಿಡ್ತಾರೆ ತಮ್ಮ ಜೀವಿತದ ಕೊನೆಯ ಕಾಲದಲ್ಲಿ. ಆಮೇಲೆ ಅದು 3 ದಿನ ಬಿಟ್ಕೊಂಡು ಆ ಬಾಗಿಲನ್ನು ಓಪನ್ ಮಾಡಿದಾಗ ಅಲ್ಲಿ 3 ವಿಭೂತಿಗಳು ಮಾತ್ರ ಉಳ್ಕೊಂಡು ಬಿಟ್ಟಿರ್ತಾವೆ. ಇವತ್ತು ಆ ಪುರಾಣದೊಳಗಡೆ ಇರ್ತಕ್ಕಂಥದ್ದು, ಅಲ್ಲಿ ನಂಬಿರ್ತಕ್ಕಂಥ ಜನರಲ್ಲಿ ಇರ್ತಕ್ಕಂಥದ್ದು ಇದು ನಂಬಿಕೆ, ಅದೊಂದು ಐತಿಹ್ಯ. 3 ವಿಭೂತಿಗಳು ಇರುವುದರಿಂದ ಒಂದು ವಿಭೂತಿ ಬಲಗಡೆಯಲ್ಲಿ ಇರ್ತಕ್ಕಂಥ ವಿಭೂತಿ ಈ ಸಿದ್ದರಾಮಪ್ಪ ದೇಸಾಯಿ ಅವರಿಗೆ ಇಲ್ಲಿ ಪೂಜೆ ಮಾಡಲಿಕ್ಕೆ ಒಯ್ಬೇಕಂತ ಹೇಳಿರ್ತಾರೆ ಅವರು. ಆಮೇಲೆ ನಡುಮಧ್ಯದಲ್ಲಿರ್ತಕ್ಕಂಥದ್ದು ಅಲ್ಲೇ ಅನುಷ್ಠಾನಗೊಳಿಸ್ಬೇಕು. ಎಡಗಡೆ ಇರ್ತಕ್ಕಂಥದ್ದು ಹಿರೇಸಾವಳಿಗೆ ಅವರು ಹುಟ್ಟಿರ್ತಕ್ಕಂಥ ಮೂಲ ಮಠ ಇದೆಯಲ್ಲ, ಅಲ್ಲಿ ಹಿರೇಸಾವಳಿಗೆ ಹೋಗಿ ಅದನ್ನು ಅನುಷ್ಠಾನ ಮಾಡಬೇಕು. ಮತ್ತು ಅಲ್ಲಿ ಒಬ್ಬರು ಸ್ವಾಮೀಜಿಯವರನ್ನು ಅದಕ್ಕೆ ಪ್ರತಿಷ್ಠಾನ ಅವ್ರನ್ನ ಈ ಪೀಠಕ್ಕೆ
ಅಧಿಪತಿಯನ್ನಾಗಿ ಮಾಡಬೇಕು ಅಂತೇಳಿ ಮಾಡಿದಾಗ ಅದು ಆ ಘಟನೆ ನಡೆದಿರ್ತಕ್ಕಂಥದ್ದು ಕಂಡು ಬರ್ತಾವೆ. ಸೊ ಹಾಗಾಗಿ ಈ ಪುರಾಣದಲ್ಲಿಯೂ ಸಹಿತ ಮತ್ತು ಚಾರಿತ್ರಿಕವಾಗಿ ಅನೇಕ ದಾಖಲೆಗಳು ಸಿಗೋದರಿಂದ ಇವರೊಬ್ಬರು ಸಿದ್ಧಿ ಪುರುಷರೇ ಆಗಿರ್ತಾರೆ. ಹಾಗಾಗಿ ಅವರ ಒಂದು ದೇಹ ಬಿಟ್ಟಿರ್ತಕ್ಕಂಥ ಸ್ಥಳಕ್ಕೆ ಇವತ್ತು ಒಂದು ದೇವಾಲಯ ಒಂದು ಸ್ಥಾನಮಾನ ಸಿಕ್ಕಿರೋದು ಆ ದೃಷ್ಟಿಯಿಂದ ಅಂತೇಳಿ ನಾನು ಗಮನಿಸಿರ್ತಕ್ಕಂಥ ಅಂಶ. ಖಂಡಿತ ಸರ್. ಈ ದೇವಸ್ಥಾನಕ್ಕೆ ಒಂದು ಹಿನ್ನೆಲೆ ಇದೆ ಅಂತ ಹೇಳಿದ್ರೆ, ನಾವು ಅರಮನೆಗೆ ಹೋಗೋಕ್ಕಿಂತ ಮುಂಚೆ ಈ ದೇವಸ್ಥಾನ ಕರ್ಕೊಬರ್ತಾ ಇದ್ದಾರೆ. ಅದು ನನಗಿಂತ ಜಾಸ್ತಿ ಮಾಹಿತಿ ನಿಮಗೆ ಗೊತ್ತು ಅಂತ ಹೇಳಿದ್ರೆ, ನಿಮ್ಮ ಹೆಸರು? ನಮ್ಮ ಹೆಸರು ವಿಠಲ್ ಮಲ್ಲಪ್ಪ ಕಿಲಾರಿ ಅಂತ ರೀ. ಮೂಲತಃ ನಮ್ಮ ಅಜ್ಜವರು ಇದಕ್ಕೆ ತಮ್ಮ ಇದನ್ನು ಮುಡಿಪಾಗಿಟ್ಟ ದುಡ್ದವ್ರು. ಅವರ ಇದಕ್ಕೆ ಮಗ ಅಂತ ಅವರ ದತ್ತಕ್ಕೆ ಆಗಿರ್ರಿ. 4ನೇ ತಲೆಮಾರಿದವ್ರು ನಾವು ರೀ. ಅಲ್ಲಿಂದ ಸೇವೆ ಮಾಡ್ತೀವಿ ರೀ. ಅದಕ್ಕೆ ಮೂಲವಾಗಿ ರೀ ಸಿದ್ದರಾಮೇಶ್ವರ ದೇಸಾಯಿ ಮೊದಲನೇ ಅವ್ರು ರೀ. 2ನೇ ಅವ್ರು ಈ ಶ್ರೀಮಂತ ಸರ್ದಾರ್ ದೇಸಾಯಿ 2ನೇ ಅವ್ರು ರೀ. ಆಮೇಲೆ 3ನೇದವ್ರು ರೀ ಖಂಡೋಬಾ ದೇಸಾಯಿ ಅಂತ ರೀ. 4ನೇದವ್ರು ರೀ ರವಿವರ್ಮ ದೇಸಾಯಿ ರೀ. ಈಗ ಇದಾರೆ ಇವ್ರು ರೀ. ಈಗ ಅವರ ಮಗಳದಾರ್ರಿ ಸರಸ್ವತಿ ಬಾಯಿ ಅಮ್ಮಾರ ಪಾಟೀಲ್, ಸರಸ್ವತಿ ಪಾಟೀಲ್ ಅಂತ ಹೇಳ್ದಾರ್ರಿ. ಅವ್ರು ಇರ್ತಾರೆ ರೀ. ಇದಕ್ಕೆ ಮೂಲ ಹಾಕಿದಾರೆ ಈಗ ಅವ್ರು ಅದಾರ್ರಿ. ಆದರೆ ನಾವು ಮೂಲ ಮಣಿತನ ಹಾಕಿದಾರ ಮಣಿತನ ಅಂದ ಕೂಡಲೇ ನಾವು ಬಡ್ಡಿಂದ ಹತ್ತಿರ ಜವಾಬ್ದಾರಿ ಇದನ್ನು ಮಾಡ್ಕೊತ ಬಂದಿದ್ದೀವಿ ರೀ ಇಲ್ಲಿವರೆಗೆ ರೀ. ಈಗ ನಮಗೆ ಇದು ಯಾವ ರೀತಿ ಅಂದ್ರೆ ರೀ, ನಮ್ಮ ಅಜ್ಜಾರನ್ನ ಇವ್ರು ಕಾಸು ಮಗ ಅಂತ ದತ್ತಕ್ಕೆ ತೊಗೊಂಡ್ರಿ. ಮೊದಲನೇ ದೇಸಾರು ನಮ್ಮ ಲಕ್ಷ್ಮಣ್ ಮಲ್ಲೇಶಿ ಕಿಲಾರಿ ಅಂತ ನಮ್ಮ ಅಜ್ಜಾರ್ರಿ. ಅವ್ರನ್ನ ದತ್ತಕ್ಕೆ ಮಗ ಅಂತ ತೊಗೊಂಡ್ರಿ. ಒಂದು 4ನೇ ತಲೆಮಾರು ಹಿಂದೆ ರೀ. ಅವತ್ತಿನಿಂದ ನಾವು ಅದನ್ನು ಸಂಪ್ರದಾಯ ಬಿಟ್ಟಿಲ್ಲ ರೀ, ಮಾಡ್ಕೊತ ಬಂದವ್ರಿ. ಪ್ರತಿ ವರ್ಷ ಪದ್ಧತಿ ಅಂತ ಯಾವುದನ್ನು ಬಿಟ್ಟಿಲ್ಲ ರೀ, ಕರೆಕ್ಟಾಗಿ ಮಾಡ್ಕೊತ ಬಂದೇವ್ರಿ. ಓಕೆ, ಇವರು ರವಿವರ್ಮ ದೇಸಾಯಿ ಬಗ್ಗೆ ಹೇಳಬೇಕು ಅಂದರೆ ಇವ್ರು ಎಷ್ಟನೇ ದೇಸಾಯಿ ಅವರು? ಇವ್ರು ರೀ ನನ್ನ ಅನುಭವ ಪ್ರಕಾರ 4ನೇ ದೇಸಾಯಿ. ಇವ್ರ ಅಮ್ಮಾರ ಈ ಸರಸ್ವತಿ ಬಾಯಿ ಅಮ್ಮಾರ ಅದಾರ ರೀ ಧಾರವಾಡಕ್ಕೆ ರೀ. ಇನ್ನೂ ಅದಾರ ರೀ ಸರಸ್ವತಿ ಬಾಯಿ ಅಶೋಕ್ ಪಾಟೀಲ್ ರೀ ದೇಸಾರ. ಅವರು ದೇಶಕತಿ ಮೂಲ ಹಾಕಿದಾರ ಅವ್ರು. ಇವ್ರ ಮಗಳರವ್ರ ಅವ್ರು ಹಾಕಿದಾರ ರೀ. ಅವರು ಬಂದು ಹೋಗ್ತಾರೆ ರೀ. ಕಾರ್ಯಕ್ರಮ ಏನೇ ಇದ್ರು ಅವ್ರ ಮಗ ಬರ್ತಾನೆ ರೀ, ಸೊಸಿ ಬರ್ತಾಳೆ ರೀ, ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟು ಹೋಗ್ತಾರೆ. ಈ ಫೋಟೋಸ್ ಇದು ಖಂಡೇರಾವ್ ದೇಸಾಯಿ ರೀ. ಅವ್ರ ತಂದೆಯವ್ರು ರೀ ಇವರು. ಆಮೇಲೆ ಇನ್ನೊಂದು ಫೋಟೋ ಐತ್ರಿ, ಅದು ಇಲ್ಲ ಶ್ರೀಮಂತ ಸರ್ದಾರ್ ದೇಸಾಯಿ ಅಂತ ಐತ್ರಿ. ಅದು ಫೋಟೋ ಈಗಿಲ್ಲ, ಗಾಳಾಗಿತ್ತು ರೀ. ಅವ್ರಕ್ಕೆ ಮೊದಲು ಸಿದ್ದರಾಮ ದೇಸಾಯಿ ಅಂತ ಪ್ರಥಮಕ್ಕಿದ್ದವ್ರಿ. ಆಮೇಲೆ ರೀ ಇಲ್ಲಿ ಪ್ರತಿನಿತ್ಯ ರೀ ಇಲ್ಲಿ ಇದು ಬಂದು ಹೋಗ್ತೈತಿ ರೀ. ಪ್ರತಿನಿತ್ಯ ಪೂಜಾ ಪುನಸ್ಕಾರ ಮಾಡ್ತಾರೆ ರೀ. ಬಟ್ಲಾಗ ಹಾಲು ಇಡ್ತಾರೆ ರೀ. ಪ್ರತಿ ದಿವಸ ಬಂದು ಈ ಮೂರಿಂದ ಬಂದ್ರಿ ಅವು ನಾಗಸರ್ಪ ಐತ್ರಿ ಒಂದು. ಅದು ಪ್ರತಿ ಮೂರ್ಲಿಂದನೂ ರೀ ಈಗ ಬಂದು ಹಾಲು ರಾತ್ರಿ ಕುಡ್ದು ಹೋಗ್ತೈತಿ ರೀ. ಆಮೇಲೆ ಗಾದಿ ಮೇಲೆ ರೀ ಹೂ ಹಾಕಿರ್ತಾರೆ ರೀ ತುಂಬ ಎಲ್ಲರೂ. ಅವು ಹೂ ಹಾಕಿರ್ತಾರೆ ರೀ. ಗಾದಿ ಪ್ಲೇನ್ ಇರ್ತೈತಿ ರೀ ಹಸುವಾಗಿ ರೀ. ಬೆಳಗ್ಗೆ ನೋಡ್ರಿ ಎಲ್ಲ ಮುದುಡಿಯಾಗಿರ್ತೀವಿ ಈ ಸದ್ಯ ಡೈಲಿ ರೀ. ಎಷ್ಟ್ರಾಗ ಬರ್ತೈತಿ ರೀ ಅದು. ಎಷ್ಟು ವರ್ಷಗಳಿಂದ ಈ ಪದ್ಧತಿ ಬಂದಿದೆ? ಇದು ಬಂದದ್ದು ನಮಗೂ ಗೊತ್ತಿಲ್ಲ ರೀ ಮಾರ. ಭಾಳ ವರ್ಷದಿಂದ ಹಿಂದಿಂದನೂ ಬರ್ತೈತಿ ರೀ. ಇಲ್ಲಿಂದನೇ ಬರ್ತೈತಿ ರೀ. ಈ ಕಡೆಯಿಂದ ಬರ್ತೈತಿ ರೀ. ಬಂದು ಹಾಲು ಕುಡಿದು ಮಲ್ಲಿಗೆ ಮಾಡಿ ಹೋಗಿರ್ತೈತಿ ರೀ. ಇದು ಮೂಲತಃ ಸಿದ್ದರಾಮ ದೇಸಾಯಿ ರೀ. ಇದು ಹೇಳೋದು ಅಷ್ಟೇ ಕೇಳೀನಿ ರೀ. ಅವ್ರದ್ದು ಅವತ್ತಿನಿಂದನೂ ಹಿಂಗೆ ಅದಾವ್ರಿ. ಹೌದೌದು, ಮೂಲ ಗುರುಗಳ್ರು ಅವ್ರ ರೀ. ಆಮೇಲೆ ಈ ಸಿಂಧು ಕುರುಬೆಟ್ಟ ಅನ್ನೋ ಸ್ಥಾಪನೆ ಮಾಡಿದವ್ರ ಮೂಲ ಗುರುಗಳು ಸಿದ್ದರಾಮ ದೇಸಾಯಿ ಅವರ ಸ್ಥಾಪನೆ ಮಾಡ್ಯಾರ. ಆಮೇಲೆ ಊರು ತಯಾರಾಗೈತ್ರಿ ಇಲ್ಲಿ. ನಾವು ಕಣ್ಣಿ ಕಾಣಲ್ರಿ ಮರ, ಯಾರಿಗೂ ಒಟ್ಟ ಕಾಣೋದಿಲ್ಲ ರೀ. ಇದನ್ನ ಅರ್ಚಕರು ಅದಾರ ಮಾರ, ಒಬ್ರು ಅರ್ಚಕರು ಅಪಾರ ಒಬ್ರು ನೋಡಿರ್ತಾರೆ. ಡೈಲಿ ಹಾಲು ಇಡತ್ತಾರ್ರಿ, ಹಾಲು ಕುಡ್ದು ಹೋಗತ್ತಾನ್ರಿ. ಏನು ಮಾಡಿಲ್ರಿ. ಆಮೇಲೆ ಈ ಹಿಂದ್ಗಡೆ ರಾತ್ರಿ ಕಾರ್ಯಕ್ರಮಗಳು ನಾವು ಏನಾರು ಇಟ್ಟು ಅಂದ್ರಿ ಆ ದಿವಸ ಬಂದು ಹಾಲು ಮುಟ್ಟಂಗಿಲ್ಲ ರೀ, ಉಪವಾಸ ಹಾಕನ್ರಿ. ಅವ ಇಲ್ಲಿ ಉಪವಾಸ ಆದಂದ್ರೆ ನಮ್ಮ ಊರ ಮಂದಿಗೆಲ್ಲ ತೊಂದರೆ ಆಕೈತಿ ರೀ. ಅದನ್ನು ತೆಗೆದು ನೋಡ್ತಾರಲ್ಲ ಮುಂಜಾನೆ ಅರ್ಚಕರ್ರಿ ಪೂಜೆ ಮಾಡೋ ಟೈಮ್ಗೆ ಅದನ್ನ ನೋಡ್ತಾರ್ರಿ. ಅದು ಕುಲ್ಲಾಗಿತ್ತಂದ್ರೆ ಕುಡ್ದು ಹೋಗ್ಯಾರ ಅರ್ಥ ರೀ. ಹಂಗೆ ಇತ್ತಂದ್ರೆ ಕುಡ್ದಿಲ್ಲತ್ತ ಅರ್ಥ. ಒಂದಿಟ್ಟು ಇಲ್ಲಿ ಇದು ಮಂದಿಗೆ ನಿಗ್ರಹ ಆಕೈತಿ, ತೊಂದರೆ ಆಕೈತಿ, ಊರಿಗೆ ತೊಂದರೆ ರೀ. ಆಮೇಲೆ ಅಲ್ಲಿ ಒಂದು ಇದು ಐತ್ರಿ ಆಚೆ ಕಡೆ ರೀ. ಇಲ್ಲೊಂದು ಇದು ಐತ್ರಿ. ಇದು ಈ ಚಂಬುದಾಗ ಇದನ್ನು ನೀರು ಹಾಕಿ ಇಟ್ಟಾರಲ್ರಿ, ಆ ಥರದ್ದೊಂದು ಪೌಡ್ರಿ ಇಲ್ಲಿ ಆ ಕಾಲದಿಂದನೂ ರೀ. ಇದು
ಏನು ಪವಾಡ? ಅದೊಂದು ಶಕ್ತಿಯುತವಾದಂಥ ಕಲ್ಲು ಐತ್ರಿ, ಸಾಲಿಗ್ರಾಮ ಅಂತಾರ್ರಿ, ನಮಗೆ ಗೊತ್ತಿಲ್ಲ ರೀ. ಇದು ಯಾವಾಗ ಒಣಗ್ತೈತಿರಲ್ಲ, ನೀರಾಗಿ ಒಣಗ್ತೈತಿರಲ್ಲ, ಅವಾಗ ಸಿಂಧಿಕುರು ಬೆಟ್ಟ ಊರಿಗೆ ಬರಗಾಲ ಬರ್ತೈತಿ, ನನಗೆ ಗ್ಯಾರಂಟಿ ಅಂತ ಹೇಳ್ತಾರೆ. ಆ ಕಲ್ಲು ಒಣಗ್ದಾಗ? ಹಾಂ, ಒಣಗಿತ್ತಂದ್ರೆ ಅಲ್ಲಿವರೆಗೆ ಬರ್ತಾನೆ ಇಲ್ಲ ಸಿಂಧಿಕುರು ಬೆಟ್ಟ ಊರಿಗೆ ರೀ. ಇವು ಎರಡು ಕಾಶಿ ಒಳಗಿನ ತಂದದ್ದು ರೀ. ಯಾವ್ದಾವ್ದು ಲಿಂಗಗಳು? ಲಿಂಗ. ಆ ಕಲ್ಲು ಇದು ನಮ್ಮ ಅಜ್ಜಾರ ಈ ದೇಸಾರ ಅಮ್ಮವ್ರ ಒಬ್ಬರು ದೇವ್ ಬಿಟ್ಟಾಗ್ರಿ, ಅವ್ರನ್ನ ಕಾಶಿಗೆ ಹೋಗಿ ಬೂದಿ ಬಿಟ್ಟು ಬರೋಕೆ ಹೇಳಿರಂತ್ರಿ. ಆ ಬೂದಿ ಬಿಟ್ಟು ಬರುವಾಗ ಅದನ್ನ ಗುರ್ತಾ ತಂದಾರ ಇದು ಅಲ್ಲಿಂದ. ಇಲ್ಲಿರೋದು ಅವು ಮೂರ್ತಿಗಳ್ರಿ, ಬೆಳೆ ಆ ಕಾಲದ ಬೆಳ್ಳಿ ಮೂರ್ತಿಗಳ್ರಿ, ಹಿತ್ತಾಳಿ ಕಂಚು ಎಲ್ಲ ರಾಜರ ಕಾಲದ್ದು, ರಾಜಕಾಲದಿಂದ. ಅದು ಬೆಳ್ಳಿ ಮೂರ್ತಿ ರಾಜರ ಕಾಲದಲ್ಲಿ ಮಾಡಿದ್ದು, ಅದನ್ನು ನಾವು ಮಾಡಿಸಿದ್ವಿ ರೀ. ಅದನ್ನು ಈಗ ಅದಂದ್ರೆ ಒಂದು ಮೂರ್ತಿ ಇತ್ತು ರೀ, ಅದು ತುಡುಗಾತ್ರಿ, ಇಲ್ಲಿಂದ ಬಂಗಾರ ಮೂರ್ತಿಗಳಿದ್ದು ರೀ, ತುಡುಗಾದ್ರು. ಅವು ತುಡುಗಾದ ಬಳಿಕ ಭಕ್ತರೆಲ್ಲ ಕೂಡಿಸಿ ಅದನ್ನ ಮಾಡಿಸಿ. ಏನದು ಪ್ರತೀಕ? ಏನು ಮಹಾರಾಜರದು ಅಂತಲ್ಲ? ಇಲ್ಲ, ಸಿದ್ದರಾಮೇಶ್ವರ ಮೂಲ ಗುರುಗಳದ ಥರ ಹೇಳಿದ್ರು ದೇಸಾಯಿ ಅವರು. ಸರ್, ಅರಮನೆಯಲ್ಲಿ ಈ ಕಡೆನೇ ನಾವು ಸಾಕ್ತಾ ಇದ್ದೇವೆ ಈಗ. ಇವಾಗ ಹೋಗ್ತಾ ಇರೋದು ವಾಡೆಗೆ ಹೋಗ್ತಾ? ಹೌದು ಹೌದು ಹೌದು, ಇದು ವಾಡೆ ಎಂಟ್ರೆನ್ಸ್. ಹೌದು ಹೌದು, ಇದು ಹೊರಗಡೆ ಎಂಟ್ರೆನ್ಸ್, ಇನ್ನು ಒಳಗಡೆ ಎಂಟ್ರೆನ್ಸ್ ಅಲ್ಲಿದೆ. ಇದು ಹೊರಗಡೆ. ಇದು ಯಾರ್ದ ಮನೆ ಸರ್? ಇದು ದೇಸಾಯಿ ಅವರ ಮನೆ, ಅವರು ವಾಸ ಮಾಡಿರ್ತಕ್ಕಂಥ ಮನೆ ರೀ. ಪ್ರೈವೇಟ್? ಪ್ರೈವೇಟ್ ಅದು. ಸುತ್ತಮುತ್ತ ಇದೆಲ್ಲ ಗೋಡೆ, ಇದು ಕಾವಲು ಆಗಿರ್ತಕ್ಕಂಥದ್ದು ಕೋಟೆ. ವಿಜಯನಗರ ಸಾಮ್ರಾಜ್ಯ ಬಿಟ್ಟ ನಂತರ ಇವರು ಸ್ವತಂತ್ರ ಬಹುತೇಕ ಈ ಪ್ರಾಂತ್ಯ ನೋಡ್ಕೊಳ್ಳಿಕ್ಕೆ ಇವರು ನೇಮಕ ಮಾಡಿರಬಹುದು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥದ್ದು ನಾವು ಬ್ರಿಟಿಷರ ಒಂದು ನೀತಿಯನ್ನು ಅದು ಮತ್ತೆ ಮುಂದೆ ಅದರ ಬದಲಾವಣೆ ಆಗಿರ್ತಕ್ಕಂಥದ್ದು ನಾವು ಇಲ್ಲಿ ಈ ಇತಿಹಾಸದಲ್ಲಿ ಕಾಣ್ತೇವೆ. ಇಲ್ಲಿ ಇನ್ನೊಂದು ಭಾಳ ಮುಖ್ಯವಾಗಿ, ಇದು ಇಂಗ್ಲೆಂಡ್ನಲ್ಲಿ 1892ರಲ್ಲಿ ಆ ಒಂದು ಪುಸ್ತಕ, ದ ಗೋಲ್ಡನ್ ಬುಕ್ ಆಫ್ ಇಂಡಿಯಾ ಅಂತೇಳಿ ಒಂದು ಪುಸ್ತಕವನ್ನು ಮಾಡಿರ್ತಾರೆ. ಅದರಲ್ಲೇ ಈ ಸಿಂಧಿಕುರು ಬೆಟ್ಟ ದೇಸಾಯಿ ಕುರಿತು ಇಷ್ಟು ಉಲ್ಲೇಖಗೊಂಡಿರ್ತಕ್ಕಂಥದ್ದು ನಮ್ಮ ಕುತೂಹಲ. ಆಮೇಲೆ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ನೀವು ಗಮನಿಸುವಂಥದ್ದು 1922 ಅಂತ ಕಾಣುತ್ತೆ, ಇಲ್ಲಿ ಡೇಟ್ ಇದೆ. ಇದು ದತ್ತು ತಕ್ಕೊಳ್ಳುವಂಥ ಸಂದರ್ಭದಲ್ಲಿ ಫೋಟೋಸ್ ಇತ್ತು. ದತ್ತು ಅಂತ ಫೋಟೋಸ್ ಸಂದರ್ಭ. ಅವೆಲ್ಲ ನಮ್ಮ ನಾಡಿನ ಶ್ರೀಮಠದ ಶ್ರೀಗಳು ಎಲ್ಲ ಬಂದಿರತಕ್ಕಂಥವ್ರು. ಇನ್ನೊಂದು ಭಾಳ ಮುಖ್ಯವಾಗಿ ಇದೊಂದು ದೊಡ್ಡದಾಗಿರ್ತಕ್ಕಂಥ ಜಾಹೀರ್ನಾಮೆ, ಬ್ರಿಟಿಷರು ಬಾದಶಾಹಿ ಜಾಹೀರ್ನಾಮೆ. ಇದರೊಳಗಡೆ ಎಲ್ಲ ಅವರು ಏನೇನು ರೂಲ್ಸ್ಗಳನ್ನು ದೇಶಗತಿ ಕುರಿತು ಏನೇನು ರೂಲ್ಸ್ ಮಾಡಿದ್ವಿ ನಾವು, ನೀವು ಹೇಗೆ ಇದನ್ನು ಆಳ್ವಿಕೆಯನ್ನು ಮುಂದುವರಿಸ್ಬೇಕು, ಜನರಿಗೆ ಏನು ಮಾಡಬೇಕು, ನಮ್ಮ ಜೊತೆಗೆ ಹೇಗೆ ಸಹಕಾರ ಕೊಡಬೇಕು ಅಂತ ಅನೇಕ ಎಲ್ಲ ದೇಸಾಯಿಗಳಿಗೆ ಕಾಮನ್ ಆಗಿ ಬ್ರಿಟಿಷ್ ಅಧಿಕಾರಿಗಳು ಈ ರೀತಿ ಕೊಡುವಂಥದ್ದು. ನೋಡ್ಬೋದು, ಮಲ್ಲಿಕ್ ಮಜಕ್ ಕೇಸರಿ ಹಿಂದೂ ಕಡೆಯಿಂದ ಅಂತಲೇ ಹಿಂದೂ ಮಹಾರಾಜರು ಅಂತಲೇ ಕರೀತಾ ಇದ್ರು. ನನ್ನ ವತಿಯಿಂದ ಸಂಸ್ಥಾನಿಕರ ಹೊಸ ಸಭೆಯನ್ನು ಬ್ರಿಟಿಷ್ ಹಿಂದೂ ಸಂಸ್ಥಾನ ದೊಳಗಿನ ಹೊಸ ರಾಜ ಪದ್ಧತಿಯನ್ನು ಶುರು ಮಾಡುವುದಕ್ಕಾಗಿ ಬರುವ ದರಿಗಾದಲ್ಲಿ ನನ್ನ ಪ್ರಿಯ ಪುತ್ರರಾದ ಪ್ರಿನ್ಸ್ ಆಫ್ ವೇಲ್ಸ್ನನ್ನು ಹಿಂದೂಸ್ತಾನಕ್ಕೆ ಕರೆಸಿಕೊಳ್ಳುತ್ತಿದ್ದೇನೆ ಅಂತೇಳಿ. ಸರ್, ಅರಮನೆಯಲ್ಲಿ ಈ ಕಡೆನೇ ನಾವು ಸಾಕ್ತಾ ಇದ್ದೇವೆ ಈಗ. ಇವಾಗ ಹೋಗ್ತಾ ಇರೋದು ವಾಡೆಗೆ ಹೋಗ್ತಾ? ಹೌದು ಹೌದು ಹೌದು, ಇದು ವಾಡೆ ಎಂಟ್ರೆನ್ಸ್. ಹೌದು ಹೌದು, ಇದು ಹೊರಗಡೆ ಎಂಟ್ರೆನ್ಸ್, ಇನ್ನು ಒಳಗಡೆ ಎಂಟ್ರೆನ್ಸ್ ಅಲ್ಲಿದೆ. ಇದು ಹೊರಗಡೆ ಎಂಟ್ರೆನ್ಸ್. ಇದು ಭಾಳ ವೈಭವಪೂರಿತವಾಗಿರ್ತದೆ. ಇದು ಸುಮಾರು ಒಂದು 500 ವರ್ಷದ ಹಿಂದ್ಗಡೆ ಇರ್ತಕ್ಕಂಥ ಇದು ವಾಡೆ. ಈಗ 500 ವರ್ಷದ ಹಿಂದ್ಗಡೆ ಅಂದರೆ ಅದು ಕೆಲವಷ್ಟು ನಶಿಸಿ ಕೆಲವಷ್ಟು ಪ್ರಕೃತಿ ಹೋಗಿರ್ತಕ್ಕಂಥದ್ದು. ಈಗ ವಾಡೆ ಅಳಿದುಳಿದ ಅವಶೇಷ ಮಾತ್ರ ಇದೆ. ಅಷ್ಟು ಪ್ರಮಾಣದಲ್ಲಿ ಆ ಪ್ರಕಾರ ಶಿಸ್ತುಬದ್ಧವಾಗಿರ್ತಕ್ಕಂಥ ವಾಡೆ ಉಳಿದಿಲ್ಲ. ಮತ್ತು ಸಹಜಿತವಾಗಿ ಅದು ಬಳಕೆ ಆಗದೇ ಇರುವಾಗ ಎಲ್ಲರೂ ಬೇರೆ ಬೇರೆದವ್ರು ಬಳಕೆ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು ಸಾಧ್ಯ. ಇದು ಮಹಾದ್ವಾರ ಅಂತ ಹೇಳ್ಬೋದು. ಇಲ್ಲ, ಇದು ಉಪದ್ವಾರ. ಅಲ್ಲಿ ಎಂಟ್ರೆನ್ಸ್ ಅಲ್ಲಿದೆ ಆ ಕಡೆ. ಬನ್ನಿ, ಹಾಗಾದ್ರೆ ಸಿಂಧಿಕುರು ಬೆಟ್ಟ ಮಹಾರಾಜರ ವಾಡೆ. ಇದು ಯಾರ್ದ ಮನೆ ಸರ್? ಇದು ದೇಸಾಯಿ ಅವರ ಮನೆ, ಅವರು ವಾಸ ಮಾಡಿರ್ತಕ್ಕಂಥ ಮನೆ. ಪ್ರೈವೇಟ್? ಪ್ರೈವೇಟ್ ಅದು. ಸುತ್ತಮುತ್ತ ಇದೆಲ್ಲ ಗೋಡೆ, ಇದು ಕಾವಲು ಆಗಿರ್ತಕ್ಕಂಥದ್ದು ಕೋಟೆ. ಮೇಡಮ್, ಅದು ಈಗ ಲೆಕ್ಕ ಇಡೀ ಊರನ್ನೇ ಅವರು ಅಂಡ್ರಿ ಅವ್ರ ಕಡೆನಲ್ಲ. ಅವಾಗ ಅರಮನೆ ಮತ್ತೆ ಕೋಟೆ ಒಳಗಡೆ ಸುಮಾರು ಒಂದು 10-12 ಎಕರೆ ಇರ್ಬೋದು ಸರ್, ಅಷ್ಟೇ ಇರ್ಬೋದಲ್ಲ ಸರ್? 15 ಎಕರೆ ಅದು ಅಷ್ಟು ಇರ್ಬೋದು. 15 ಎಕರೆ ದೊಡ್ಡ ಅರಮನೆ? ಅರಮನೆ ಎಲ್ಲೂ ನೋಡಲ್ವಲ್ಲ ಸರ್ ಇಷ್ಟೊಂದು 15 ಎಕರೆ?
ಮೇಡಮ್ ಅವಾಗ ಅವ್ರಿಗೆ ಅನುಕೂಲ ತಕ್ಕಂಗೆ ಅವರು ಈ ಭಾಗದಲ್ಲಿ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇಸ್ಕತಿ ಇದು. ಹೀಗಾಗಿರೋದ್ರಿಂದ ಅವ್ರ ಅನುಕೂಲ ತಕ್ಕ ಕಟ್ಸಿಕೊಂಡಿದ್ದಾರೆ. ಬಟ್ ಈಗ ಯಾರು ವಾಸ ಮಾಡದೇ ಇರೋದ್ರಿಂದ ಇದು ಅವರ ವಾಸ ಮಾಡಿರ್ತಕ್ಕಂಥ ಮನೆ ಇದು. ಒಳಗಡೆ ನೋಡ್ಬೋದಾ? ನೋಡ್ಬೋದು. ಈಗ ಪೋಸ್ಟ್ ಆಫೀಸ್ ಮಾಡ್ಕೊಂಡಿರಲ್ಲ ಸರ್, ಇದೆ ಕುಲ್ಲ ಇದೆ, ತೆಗಿಬೋದು. ಏನಾಗಿದೆ ಸರ್? ಕೆಲವೊಂದಿಷ್ಟು ಸರ್ಕಾರದವ್ರು ಕೆಲವೊಂದಿಷ್ಟು ಏನೋ ಉಪಯೋಗ ಮಾಡೋಕ್ಕೋ ಏನೋ ತಂದಿರ್ತಾರೆ ನೋಡಿ. ಆ ಕಡೆ ಇದೆ, ಬನ್ನಿ ಬನ್ನಿ. ಹಾಂ ಹಾಂ ನೋಡಿರಿ ನೋಡಿರಿ, ಇಲ್ಲ ಸರ್, ಸಿಂಧಿ ಮಹಾರಾಜರು ಮೂಲತಃ ಮರಾಠಿ ಸರ್? ಕ್ಷತ್ರಿಯ, ಮರಾಠ ಕ್ಷತ್ರಿಯ. ಇವರ ಮೂಲ ನಮ್ಮ ಹಂಪಿ ಪಕ್ಕದಲ್ಲಿರ್ತಕ್ಕಂಥ ಊರು ವಿಜಯನಗರ ಅಲ್ಲ, ಆನೆಗುಂದಿ ಇವರ ಮೂಲ. ಅಲ್ಲಿಂದ ಇವರು ಗೋಕಾಕ್ ಒಂದು ಬೆಟ್ಟಕ್ಕೆ ಬಂದು ಅಲ್ಲಿಂದ ಇಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥದ್ದು. ಇವರ ಇತಿಹಾಸ ಇನ್ನೊಳಗಡೆ ನಮಗೆ ದೊರೆತಕ್ಕಂಥದ್ದು ಮಾಹಿತಿ. ಇವರು ಇಲ್ಲಿವರೆಗೆ 8 ಜನ ದೇಸಾಯಿಗಳು ಆಗಿರ್ತಕ್ಕಂಥ ಹೆಸರುಗಳು ದಾಖಲೆಯಲ್ಲಿ ಸಿಗ್ತಾವೆ. ಸರ್, 600 ವರ್ಷದ ಇತಿಹಾಸ ಅಂದರೆ ಕೇವಲ 8 ದೇಸಾಯಿಗಳು. ಇನ್ನು ಕೆಲವಷ್ಟು ದೇಸಾಯರ ಕುರಿತು ನಮಗೆ ಏನು ಉಲ್ಲೇಖ ಏನು ಸಿಗಲ್ಲ ಮೇಡಮ್. ಹೀಗಾಗಿ ಅಳಿದುಳಿದ ಏನು ಉಲ್ಲೇಖಗಳು ಸಿಗ್ತಾವಲ್ಲ ಅದರ ಮೂಲಕವಾಗಿ ನಾವು ಇಷ್ಟು ಜನ ಇರ್ಬೋದು ಅಂತೇಳಿ ಇಷ್ಟೇ ಹೇಳ್ಬೋದು. ನಿಖರವಾಗಿ ಹೆಚ್ಚಿಗೂ ಆಗಿರ್ಬೋದು. ಯಾಕಂದರೆ ಈಗ ಇವರಲ್ಲಿ ಗಂಡು ಸಂತತಿ ಇಲ್ಲದೇ ಇರೋ ಅಂದರೆ ಹೆಣ್ಮಗಳು ಲಾಸ್ಟು ಇವರ ಸಂತತಿ ಒಳಗಡೆ ಇರ್ತಕ್ಕಂಥ ಸುಶೀಲಮ್ಮ ಅವರು ಈಗ ಮಾತ್ರ ಅವ್ರು ಅದಾರ. ಅವ್ರು ಬಿಟ್ಟು ಈಗ ಯಾರೂ ಇಲ್ಲ, ಉಳಿದವರೆಲ್ಲ. ಸರ್, ಆನೆಗುಂದಿಯಿಂದ ಇಲ್ಲಿ ಬಂದು ಸಂಸ್ಥಾನ ಸ್ಥಾಪನೆ ಮಾಡ್ತಾರೆ ಅಂದರೆ ಇವರು ರಾಜ್ಯನ ಮತ್ತು ಸಂಸ್ಥಾನನ ವಿಸ್ತೀರ್ಣ ಮಾಡಿದ್ದು ಹೇಗೆ? ಈಗ ಆ ಕಾಲಘಟ್ಟದಲ್ಲಿ ಅಂದರೆ ಈಗ ವಿಜಯನಗರ ಸಾಮ್ರಾಜ್ಯ ಹೋಗಿಬಿಟ್ಟ ನಂತರ ಇವರು ಸ್ವತಂತ್ರ ಈ ಬಹುತೇಕ ಈ ಪ್ರಾಂತ್ಯ ನೋಡ್ಕೊಳ್ಳಿಕ್ಕೆ ಇವರು ನೇಮಕ ಮಾಡಿರ್ಬೋದು ಆ ಕಾಲಘಟ್ಟದಲ್ಲಿ. ಹಾಂ, ನೇಮಕ ಮಾಡಿರ್ಬೋದು. ವಿಜಯನಗರ ಸಾಮ್ರಾಜ್ಯ ಅದು ಯುದ್ಧದಲ್ಲಿ ಹೋದ ನಂತರ ಇವರು ಏನು ಇಷ್ಟು ಹಳ್ಳಿಗಳ ಮೇಲೆ ಇವರು ಮುಖಂಡತ್ವವನ್ನು ವಹಿಸ್ಕೊಂಡಿರಲ್ಲ. ಇವರು ಸ್ವತಂತ್ರವಾಗಿ ಬಹುತೇಕ ಸ್ವತಂತ್ರ ಆಗಿ ಇವರು ಹೊರಹೊಮ್ಮಿರ್ಬೋದು. ಆಮೇಲೆ ಇವರು ಪೇಶ್ವೆಗಳ ಜೊತೆಗೆ ಇವರು ಒಳ್ಳೆಯ ಒಂದು ಸಂಬಂಧವನ್ನು ಇಟ್ಟುಕೊಂಡು ಆಮೇಲೆ ಬ್ರಿಟಿಷ್ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ಇವರು ಒಂದು ತಮ್ಮ ರಾಜಕೀಯವಾಗಿರ್ತಕ್ಕಂಥ ನೆಲೆಯನ್ನು ಮುಂದುವರ್ಸ್ಕೊಂಡು ಬಂದಿರತಕ್ಕಂಥದ್ದು. ಸರ್, ಈ ಸಿಂಧಿ ಮಹಾರಾಜರಲ್ಲಿ ತುಂಬಾ ಪರಾಕ್ರಮ ಮತ್ತೆ ಆ ಥರ ರಾಜರು ಯಾರಿದ್ದರು ಸರ್? ಇಲ್ಲ, ಈಗ ಸಿದ್ದರಾಮಪ್ಪ ದೇಸಾಯಿ ಅವರೇ ಅದರೊಳಗಡೆ ಬಹಳ ಮುಖ್ಯವಾಗಿ ದೇಸಾಯಲ್ಲಿ ಕಂಡು ಬರ್ತಕ್ಕಂಥದ್ದು. ಅವರ ಆಧ್ಯಾತ್ಮಿಕ ಬಗ್ಗೆ ತುಂಬಾ ಹೌದು ಅಷ್ಟೇ. ಅದ್ರ ಜೊತೆಗೆ ಆ ಕಾಲದಲ್ಲಿಯೂ ಸಹಿತ ಯುದ್ಧಗಳು ನಡೀತಾ ಇರ್ತಕ್ಕಂಥದ್ದು ಸನ್ನಿವೇಶ ಅಲ್ಲೆಲ್ಲಿ ಕಂಡು ಬರ್ತಾವೆ ಯುದ್ಧಗಳು. ಈಗ ಅಂದರೆ ಇವ್ರದ್ದೊಂದು ದೊಡ್ಡದಾಗಿರ್ತಕ್ಕಂಥ ಸೈನ್ಯವೇ. ಅಲ್ಲಿ ಕೆಲವೊಂದಿಷ್ಟು ಸೈನಿಕರಿಗೋಸ್ಕರವಾಗಿ ಕಷ್ಟು ಊರನ್ನು ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಅವರಿಗೆ. ಆಮೇಲೆ ಇಲ್ಲಿ ಅನೇಕ ಸೇವಕರು ಅದಾರ ಇಲ್ಲಿ ಸಿಂಧಿ ಕುರುಬೆಟ್ಟಲ್ಲಿ. ಭಾಳಷ್ಟು ಜನ ಬೇರೆ ಬೇರೆ ಜಾತಿಯ ಒಂದು ಸಂಬಂಧಪಟ್ಟಂಗೆ ಸೇವಕರು ಅದಾರ. ಅವ್ರಿಗೂ ಸಹಿತ ಇಂತಿಷ್ಟು ಜಮೀನನ್ನು ಆವಾಗನೇ ಅವರೆಲ್ಲ ಬಿಟ್ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಆ ಟೈಮ್ದೊಳಗಡೆ ವಿಜಯನಗರ ಸಾಮ್ರಾಜ್ಯ ಪತನ ನಂತರ ಕೆಲವೊಂದು ದೇಸಾಯಿಗರು ಇವರ ಮೇಲೆ ದಂಡೆತ್ತಿ ಬರೋದು, ಇವರು ಕೆಲವೊಂದು ದೇಸಾಯಿಗಳು ದಂಡೆತ್ತಿ ಹೋಗೋದು. ಈಗ ಉದಾಹರಣೆಗೆ ಬೇರೆ ಬೇರೆ ದೇಶಗತಿಗಳ ನಡುವೆ ನಡೀತಕ್ಕಂಥ ಪತ್ರ ವ್ಯವಹಾರಗಳು ಗಮನಿಸಿದರೆ ಯುದ್ಧಗಳು ಹಾಕಿದ್ವು. ಅಥವಾ ಈಗ ಕಲ್ಲೋಳಿಯ ಒಂದು ನಾಡಗೌಡಿಕೆಯನ್ನು ಅಥವಾ ಗೌಡಿಕೆಯನ್ನು, ನಾಗನೂರ ಗೌಡಿಕೆಯನ್ನು, ಗೋಕಾಕದ ಗೌಡಿಕೆಯನ್ನು ಇವರು 1680ರಲ್ಲಿ ಒಂದು ಪತ್ರ ನಮಗೆ ದೊರೆತೆ ಇವತ್ತು. ಅದು ಮೂಡಿ ಲಿಪಿಯಲ್ಲಿ ಇರ್ತಕ್ಕಂಥ ಪತ್ರ. ಅದರಲ್ಲಿ ದಾಖಲಿಸ್ತಾರೆ ಇಂತಿಂಥ ಊರುಗಡೆ ಇಂಥವ್ರು ನಾವು ನೇಮಕ ಮಾಡಿದ್ದೇವೆ ಅಂತೇಳಿ. ಹಾಗಾದ್ರೆ ಇವರು ಕೊನೆಯ ಬೌಡ್ರ್ ಏನಿದ್ರೆ ನಮ್ಮ ನಾಗನೂರು ಮೂಡಲಿಗೆ ಮತ್ತು ಅದು ಬೇರೆ ಸಂಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ಅಂದಾಜು ಎಷ್ಟು ಎಕರೆ ಬೌಂಡ್ರಿ ಇತ್ತು? ಇಲ್ಲ, ಇವ್ರದ್ದು 72 ಹಳ್ಳಿ ರೀ. 72 ಹಳ್ಳಿ, 72 ಹಟ್ಟಿ ಅಂತ ಹೇಳಿ. ಹಟ್ಟಿ ಅಂದರೆ ಭಾಳ ಗುಡಿಸಲು ಸಣ್ಣ ಸಣ್ಣ ಒಂದು ಪ್ರದೇಶ ಅದು ಹಟ್ಟಿ ಅಂತೇಳಿ. ಇದು ಆ ಕಾಲದಲ್ಲಿ ನಮ್ಮ ದೇಸಾಯರು ವಾಸವಾಗಿರ್ತಕ್ಕಂಥ ಮನೆ. ಇದು ಕೊನೆಯ ದೇಸಾಯಿ ರವಿವರ್ಮ ದೇಸಾಯಿಯು ಸಹಿತ ಅಲ್ಲಿ ವಾಸ ಮಾಡಿರ್ತಕ್ಕಂಥ ಮನೆ. ಅದು ಅವರು ರವಿವರ್ಮ ದೇಸಾಯಿ ಕುರಿತು ನಾನು ಹೇಳ್ತಾ ಇದ್ದಿರಲ್ಲ, ಅದು ಅವರು ದತ್ತಕ್ಕೆ ಬಂದಿದ್ದ ಪ್ರಕ್ರಿಯೆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಪ್ರಕ್ರಿಯೆ. ಯಾಕಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥದ್ದು ನಾವು ಬ್ರಿಟಿಷರ ಒಂದು ನೀತಿಯನ್ನು ಅದು ಮತ್ತೆ ಮುಂದೆ ಅದರ ಬದಲಾವಣೆ ಆಗಿರ್ತಕ್ಕಂಥದ್ದು ನಾವು ಇಲ್ಲಿ ಈ ಇತಿಹಾಸದಲ್ಲಿ ಕಾಣ್ತೇವೆ. ಅವರೇ ಬ್ರಿಟಿಷರ ಅಧಿಕಾರಿಗಳೇ ದತ್ತಕ್ಕೆ ತೊಗೊಳಕ್ಕೆ ಅವಕಾಶ ಮಾಡಿಕೊಟ್ಟು ಅವರೇ ಸ್ವತಃ ಈ ದತ್ತಕ್ಕೆ ಕಾರ್ಯಕ್ರಮಕ್ಕೆ ಇಲ್ಲೇ ಸಿಂಧಿ ಕುರುಬೆಟ್ಟಕ್ಕೆ ಬಂದು ಅವರ ಅಂಡರ್ನೇ ಬರ್ತದೆ ಲಾಸ್ಟ್. ಹೌದು, ಓಕೆ. ಆಮೇಲೆ ಇಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಯವರು, ಭಾಳ ಪುಣ್ಯ ಪುರುಷರ ಸ್ವಾಮೀಜಿಯವರು, ಮುರುಗೋಡು ಮಹಾಂತ ಅಜ್ಜ ಅವರು ಸಹಿತ ದತ್ತಕ್ಕೆ ಒಂದು ಪ್ರಕ್ರಿಯೆಯಲ್ಲಿ ಬಂದಿರತಕ್ಕಂಥ ಫೋಟೋಸ್ ಸಹಿತ ಇವತ್ತು ನಮಗೆ ಲಭ್ಯ ಇರ್ತಕ್ಕಂಥದ್ದು ಕಾಣ್ತೇವೆ ನಾವು. ಇದು ಇವಾಗ ಎಲ್ಲ
ಪಾಳ ಬಿದ್ದು ಬಂಗಲೆ ಆದಂತಾಗಿದೆ. ಸುಮಾರು ಅನೇಕ ಶಾಲೆ ಕೂಡ ನಾವು ಇಲ್ಲೇ ಕಲ್ತಿದ್ದೀವಿ ಪ್ರೈಮರಿ ಎಲ್ಲ ಆಳ್ ಬಿದ್ಬಿಟ್ಟಿದೆ. ಸರ್, ಇವಾಗ ಈ ಮಹಾರಾಜದ ವಂಶಸ್ಥರು ಎಲ್ಲಿದೆ? ಇದ್ದಾರೆ, ಇದೆ ಧಾರವಾಡದಲ್ಲಿ ಇದ್ದಾರೆ. ಸುಶೀಲಮ್ಮ ಅಂತೇಳಿ ಕೊನೆಯ ದೇಸಾಯರಿಂದ ರವಿವರ್ಮ ದೇಸಾಯಿ ಅವ್ರ ಮಗಳು ಸುಶೀಲಮ್ಮ ಅವರು ಇದ್ದಾರೆ, ಇನ್ನು ಧಾರವಾಡದಲ್ಲಿದ್ದಾರೆ. ಇಲ್ಲಿಂದ ಅಲ್ಲಿಗೆ ಹೋಗಿ ಸೆಟ್ಲ್ ಅಲ್ಲ ಅವರು ಏನು ಅವರ ಹಸ್ಬೆಂಡ್ ಅವರು ಅಲ್ಲೇ ವಾಸವಾಗಿರೋದ್ರಿಂದ ಅವರು ಅಲ್ಲೇ ಇದ್ದಾರೆ. ಅದೇ ಹಸ್ಬೆಂಡ್ ಅಂದ್ರೆ ಇಲ್ಲಿನ ರಾಜರೇ ಅಲ್ಲಿ ವಾಸ? ಇಲ್ಲ ಕೊನೆ ಇಲ್ಲಿ ಗಂಡು ಮಕ್ಕಳಿಲ್ಲ ಮೇಡಮ್, ಹೆಣ್ಮಗಳು. ಓಕೆ ಓಕೆ. ರವಿವರ್ಮ ದೇಸಾಯಿ ಅವ್ರಿಗೆ ಹೆಣ್ಮಗಳು ಮಾತ್ರ. ಆ ಹೆಣ್ಮಗಳು ಈಗ ಅಲ್ಲೇ ಅವರು ಸುಮಾರು ಒಂದು 70 ವಯಸ್ಸು ಆಗಿರ್ಬೋದು ಅವರಿಗೆ. ಅವರು ಅಲ್ಲೇ ಧಾರವಾಡದಲ್ಲಿ ವಾಸ ಆಗತ್ತೆ. ಅವ್ರ ಮಕ್ಕಳು ಅದಾರೆ, ಇವು ಒಂದಿಬ್ಬರು ಮಕ್ಕಳು. ಅವರೆಲ್ಲ ಇದಕ್ಕೀಗ ವಂಶಸ್ಥರಾಗಿ. ರವಿವರ್ಮ ದೇಸಾಯಿ ಅವರು ಅಂದಾಜು ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರು? ಇಲ್ಲ ಮೇಡಮ್, ಅವರು ಬೇಗನೆ ತೀರ್ಕೊಂಡು ಹೋಗ್ತಾರೆ. ಅವರು ಯಂಗ್ಸ್ಟ್, ಅವ್ರಿಗೆ ಇದು ಅಪೆಂಡಿಕ್ಸ್ ಆಪ್ರೇಷನ್ ಆಗಿ ಅವ್ರು ತೀರ್ಕೊಂಡು ಹೋಗ್ತಾರೆ ಬೇಗನೆ. ಅವರು ಆವಾಗನೇ ಅವರು ಈ ಗೋಕಾಕ್ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಫಸ್ಟ್ 1952ರಲ್ಲಿ ಮೊದಲನೇ ವಿಧಾನಸಭಾ ಚುನಾವಣೆ ಬಂದಾಗ ಸ್ಪರ್ಧೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಅದನ್ನು ಹಿಂದೆ ಸರಿದು ಇರ್ತಕ್ಕಂಥ ಅವರು ಭಾಳಷ್ಟು ವಯಸ್ಸಿನಲ್ಲೇ ಅವ್ರು ಬದುಕಿಲ್ಲ. ಸುಮಾರು ಒಂದು 35-36 ವರ್ಷದೊಳಗಡೆ ಅವ್ರು ತೀರ್ಕೊಂಡು ಬಿಡ್ತಾರೆ ಅಷ್ಟು. ಸರ್, ಇವಾಗ ಈ ಸಿಂಧೆ ಮಹಾರಾಜರು ಸ್ವತಂತ್ರ ಆದ ನಂತರ ವಿಲೀನ ಆಗುತ್ತಲ್ಲ, ಸರ್ಕಾರಗಳಿಗೆ ಎಲ್ಲರೂ ಕೂಡ ತಮ್ಮ ಸಮಸ್ತ ಸಂಸ್ಥಾನವನ್ನು ಬಿಟ್ಕೊಡ್ಬೇಕು, ಕೆಲವೊಂದು ಪ್ರಾಪರ್ಟೀಸ್ ಬಿಟ್ಟು. ಆ ಪ್ರಕ್ರಿಯೆ ನಡೆದಿದ್ದು ಹೇಗೆ? ಇಲ್ಲಿ ಒಪ್ಕೊಂಡಿದ್ದು ಹೇಗೆ ಮತ್ತೆ ವಿರೋಧ ಆಗಿದ್ದು ಹೇಗೆ? ಈಗ ರವಿವರ್ಮ ದೇಸಾಯಿ ಅವರು ತೀರ್ಕೊಂಡ ನಂತರ ಮೇಡಮ್, ಗಂಡು ಮಕ್ಕಳು ಇಲ್ಲದೇ ಇದ್ದಾಗ ಹೆಣ್ಮಗಳು ಮಾತ್ರ ಇಲ್ಲಿ ಸಂಸ್ಥಾನದಾಗ ಇದಾಗಿರ್ತಕ್ಕನ್ನೋದು. ಮುಂದೆ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಅದು ಇರ್ತಕ್ಕಂಥದ್ದು. ಮುಂದೆ ಸ್ವತಂತ್ರ ನಂತರ ಆಮೇಲೆ ಮುಂದೆ ಉಳುವನೆ ಭೂಮಿ ಒಡೆಯ ಅದು ಆರ್ಡರ್ ಬಂದಾಗ ಇವ್ರ ಭೂಮಿಗಳು ಭಾಳಷ್ಟು ಉಳ್ಕೊಂಡೋಗ. ಇನ್ನೂ ಈಗ ಸುಮಾರು ಒಂದು 10-20 ವರ್ಷಗಳ ಹಿಂದ್ಗಡೆ ಇಲ್ಲಿ ಇಲ್ಲೆಲ್ಲ ಗುಡ್ಡಗಳು ಇವರೆಲ್ಲ ಇವ್ರ ಹೆಸರಲ್ಲೇ ಇರ್ತಕ್ಕಂಥದ್ದು ಇನ್ನೂ ಇದಾವೆ, ಕೆಲವೊಂದಿಷ್ಟು ಅದಾವೆ. ಅವರ ವಂಶಸ್ಥರು ಈಗ ಕೆಲವೊಂದಿಷ್ಟು ಅವ್ರು ಕೊಟ್ಟು ಬೇರೆ ಬೇರೆ ಕಡೆ ಅವರು ಜಮೀನುಗಳನ್ನು ತೊಗೊಂಡು ವಾಸ ಮಾಡಿರ್ತಕ್ಕಂಥ ಕಾಣ್ತೀವಿ. ಅಂದಾಜು ಈ ಅರಮನೆ ಜೊತೆಗೆ ಇಲ್ಲಿ ಎಷ್ಟು ಎಕರೆ ಜಮೀನಿದೆ ಅವ್ರದ್ದು, ದೇಸಾಯಿ ಅವ್ರದ್ದು? ಅಲ್ಲ, 72 ಹಳ್ಳಿ ಅಂದರೆ ಎಲ್ಲ ಅವ್ರ ಅಂಡರೇ ಬರ್ತಾವೆ ಮೇಡಮ್. ಬಿಟ್ಕೊಟ್ಟ ಆದ್ಮೇಲೆ ಇವಾಗ ಉಳಿದಿರೋದು ಇವಾಗ ಹೆಸರಲ್ಲಿ ಈಗ ಭಾಳಷ್ಟು ಇದೆ. ಇದು ವಾರ್ಡೆಲ್ಲ ಅವ್ರ ಹೆಸರಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಪರಮೇಶ್ವರ ಮಡ್ಡಿ ಅಂತಿದೆ, ನೀವು ಗಡಪುರಕ್ಕೆ ಹೋಗ್ತಿರ್ಬೇಕಂದ್ರೆ ಪರಮೇಶ್ವರ ಒಂದು ದೇವಾಲಯ ಬರುತ್ತಲ್ಲ, ಆ ಮಡ್ಡಿ ಇವ್ರ ಇದ್ರೊಳಗಡೆ ಬರ್ತಕ್ಕಂಥದ್ದು. ಮತ್ತು ಇಲ್ಲಿ ಒಂದು 200 ಎಕರೆ ಇಲ್ಲಿ ನಮ್ಮ ಫಾಲ್ಸ್ ಕಡೆ ಇರ್ತಕ್ಕಂಥದ್ದು ಗುಡ್ಡ. ಅಲ್ಲಿ 200 ಎಕರೆ ಬೇರೆ ಬೇರೆ ಕೊಟ್ಟಾರೆ. ಈಗ ಒಂದು 10-20 ವರ್ಷದಲ್ಲೇ ಕೊಟ್ಟಾರೆ. ಸರ್, ಇಲ್ಲೊಂದು ಕೋಟೆ ಪಕ್ಕ ಹೌದು, ಇದು ಕಾವಲ ಗೋಪುರ. ಇದು ಕಾವಲ ಗೋಪುರ ಅದು. ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ, ಬಿದ್ದೋಗಿಬಿಟ್ಟಿದ್ದಾರೆ. ಅಲ್ಲಿಂದ ಆಚೆ ಕಡೆ ನಾವು ಹೋಗ್ಬೋದಾ? ಹೌದಾ? ಅದೇ 7. ಶೂಟಿಂಗ್ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೀಟಾಗೈತಿಲ್ಲ ಇನ್ನೊಂದು ಇದನ್ನು. ಸರಿ. ಹಾಗಾದ್ರೆ 7 ಕಾವಲ ಗೋಪುರ ಇರುವಂತ ದೊಡ್ಡ ಕೋಟೆ ಇದು, ಭದ್ರಕೋಟೆ ಅಂತ ಹೇಳ್ಬೋದು. ಭದ್ರಕೋಟೆ ಇವಾಗ ಅವನತಿ ಅಂಚಿನಲ್ಲಿದೆ ಸರ್. ಅವನತಿ ಅಂಚಿನಲ್ಲ ಮೇಡಮ್, ಅವನತಿ ಆಗಿ ಹೋಗಿದೆ. ಯಾಕಂದರೆ ಇಲ್ಲಿ ಇದು ಮೇಲ್ಗಡೆ ಮಣ್ಣಿನಿಂದ ಕಟ್ಟಿದ್ದು. ಇದು ನೀವು ಗಮನಿಸ್ಬೋದು. ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಕಲ್ಲು, ಅದರ ಮೇಲೆ ಮಣ್ಣಿನ ಇಟ್ಟಂಗಿಯಲ್ಲಿ ಇದು ರೂಪ ತಗೊಂಡಿರ್ತಕ್ಕಂಥದ್ದು. ಅದು ಹಾಳು ಮಣ್ಣು ಅಂತ ಕರಿತಾರೆ. ಅದಕ್ಕೆ ಸಾವಿಲ್ಲ. ಅದು ಮತ್ತೆ ಅದು ಯೂಸ್ ಮಾಡುವಂಥದ್ದು ಮಣ್ಣವರು. ಅದಕ್ಕೆ ಅದು ಅಂದರೆ ಅವ್ರದ್ದು ಅನುಕೂಲ ತಕ್ಕ ಹಾಗೆ ಅವರವರ ಏನು ದೇಸಾಯಿಗಳು ಮೂಲ ದೇಸಾಯಿ ಕೆಲವೊಂದಿಷ್ಟು ಇದಕ್ಕೆ ಕಟ್ಟಿರ್ಬೇಕು. ಮೇಗಿನ ದೇಸಾಯಿ ಅದು ಮತ್ತೆ ಮೇಲೆ ತಿರ್ಗ ಮಾಡಿರ್ಬೋದು. ಆದರೆ ಇದು ಸಿದ್ದರಾಮಪ್ಪ ದೇಸಾಯಿ ಅವ್ರು ಕಟ್ಟಿರ್ತಕ್ಕಂಥ ನೆಲೆ ಮೇಲೆ ಇರ್ತಕ್ಕಂಥದ್ದು. ಇಲ್ಲ, ಅವಾಗ ಮಣ್ಣು ಮತ್ತೆ ಮೇಲ್ಮನೆ ಮನೆ ಇತ್ತು, ಇವಾಗ ಹಂಚ್ ಹೌದು. ಹಾಕಿದ್ದಾರೆ. ಇದು ನಂತರ ಅವ್ರ ವಂಶದ ನಂತರ ಅವ್ರು ಕಟ್ಕೊಂಡಿದ್ದು. ಇತ್ತೀಚೆಗೆ ಹಾಂ, ಇಲ್ಲ ಇದು ಸುಮಾರು ಒಂದು 200 ವರ್ಷದ ಇತಿಹಾಸ ಇದೆ ಇದಕ್ಕೆ. 200 ವರ್ಷ ಇತಿಹಾಸ ಇದೆ. ಹಾಂ, ಅದು ಬಹುತೇಕ ಖಂಡೇರಾವ್ ದೇಸಾಯಿ ಅವರು ಕಟ್ಟಿರ್ತಕ್ಕಂಥದ್ದು ಕಾಣುತ್ತೆ. ಅದು ಖಂಡೇರಾವ್ ದೇಸಾಯಿ ಅಂತೇಳಿ ಈ ರವಿವರ್ಮ ದೇಸಾಯಿ ಅವ್ರನ್ನ ದತ್ತಕ್ಕೆ ತೊಗೊಂಡ್ರಲ್ಲ, ಅವ್ರು ಕಟ್ಟಿರ್ತಕ್ಕಂಥದ್ದು. ಅಂದಾಜು ಸಿಂಧೆ ಕುರುಬೆಟ್ಟಿಗೆ ವಂಶಸ್ಥ ಮನೆತನದ ಸಂಸ್ಥಾನದ ಒಂದು ಇತಿಹಾಸ ತಗೊಂಡ್ರೆ ಅವ್ರ ಆಳ್ವಿಕೆ ಎಲ್ಲ ತಗೊಂಡು ಇಲ್ಲಿವರೆಗೂ ಒಂದು 500 ವರ್ಷ ಆಗಿದೆಯಾ ಸರ್? ಹಾಂ, ಅಲ್ಲ, ಎಕ್ಸಾಕ್ಟ್ 1608ರಿಂದ ನಮಗೆ ಗೊತ್ತಾಗತ್ತೆ. ಯಾಕಂದರೆ ಇಲ್ಲಿ ನಾವು ಈ ಕೆಲವಷ್ಟು ಮಠದ ಶ್ರೀಮಠದ ಸ್ವಾಮೀಜಿಯವರು ನಿಧನ ಹೊಂದಿರತಕ್ಕಂಥದ್ದು. ಆಮೇಲೆ ಕೆಲವಷ್ಟು ಅವರ ಏನು ಪುರಾಣಗಳಲ್ಲಿ ಡೇಟ್ ನಮೂದುಗೊಂಡಿರ್ತಕ್ಕಂಥದ್ದು. ಆಮೇಲೆ ಕೆಲವಷ್ಟು ಇವ್ರ ಪತ್ರ ವ್ಯವಹಾರಗಳಲ್ಲಿ ಬೇರೆ ಬೇರೆ ದೇಶಗತಿ ಕುರಿತು ಇವ್ರ ಪತ್ರ ವ್ಯವಹಾರ ಮಾಡಿರ್ತಕ್ಕಂಥ ಆ ಪತ್ರಗಳ ವ್ಯವಹಾರದಲ್ಲಿ ನಾವು ಇವು ಗುರುತಿಸ್ಬೋದು. ಈ 3 ಜನ ಶ್ರೀಗಳ ಜೊತೆಗೆ ಈ ಸಿದ್ದರಾಮಪ್ಪ ದೇಸಾಯಿ ಇರೋದ್ರಿಂದ ಆ ಸಮಕಾಲದಲ್ಲಿ ಇರ್ತಕ್ಕಂಥ ಒಂದು 16ನೇ ಶತಮಾನವೇ ಇವರು 500 ವರ್ಷ ಆಗಿದೆ. 500 ವರ್ಷ. ಹಾಂ, ಯಾವ ದೇಸಾಯಿಗಳು ಹೆಚ್ಚಾಗಿ ಇಲ್ಲ. ಯಾಕಂದ್ರೆ ದೇಶಗತಿಗಳು ಪ್ರಾರಂಭ ಆಗೋದು 1500ರಿಂದ ಈ ಕಡೆ. ಹಾಂ, 1500 ಈ ಕಡೆ, 1500 ಹಿಂದ್ಗಡೆ ಭಾಳಷ್ಟು ದೇಸಾಯಿ ಇಲ್ಲ. ಅದಕ್ಕೆ ಕಾರಣ ನಿಮ್ಗೆ ಹೇಳಿದ್ರಲ್ಲ, ಬೇರೆ ಬೇರೆ ದೇಸಾಯರು
ರಾಜರು ತಾವು ಈಗ ವಿಜಯನಗರ ಸಾಮ್ರಾಜ್ಯ ಪತನ ನಂತರ ಅವ್ರು ನೋಡ್ಕೊಳ್ಳೋಕೆ ಇಲ್ಲಿ ಇಟ್ಟರು, ಇಲ್ಲೆಲ್ಲ ಸ್ವತಂತ್ರ ಆಗಿ ಬಿಟ್ಟಿರ್ಬೋದು. ಹೌದು. ಆ ನಂತರ ಬಂದಿರತಕ್ಕಂಥ ದೇಸಾಯಿ ಅವರು ಇವ್ರಿಗೆ ಹಕ್ಕು, ರಾಜರು ಇವ್ರಿಗೆ ಹಕ್ಕನ್ನು ಕೊಟ್ಟಿರ್ಬೋದು. ಹೀಗೆ ಇತಿಹಾಸ ಕಾಲಘಟ್ಟದಿಂದ ಏನು ನಡೆದಿರ್ಬೋದು. ಸರ್, ಇದು ಬೆಳಗಾವಿಗೆ ಬರುತ್ತೆ. ಕಿತ್ತೂರು ಸಂಸ್ಥಾನ ಸಂಸ್ಥಾನಕ್ಕೂ ಏನಾದರೂ ಇಲ್ಲ ಇದು ಅದು ಕಿತ್ತೂರು ಸಂಸ್ಥಾನ ಅದು ವೀರಶೈವ ಸಂಬಂಧಪಟ್ಟಂಗೆ, ಇದು ಮರಾಠಿ, ಇದು ಕ್ಷತ್ರಿಯ ಮರಾಠ ಸಂಬಂಧಪಟ್ಟಂಗೆ ವ್ಯವಹಾರಗಳು, ಪತ್ರ ವ್ಯವಹಾರಗಳು ನಡೆದಿರ್ತಕ್ಕಂಥದ್ದು ಅದಾವ, ಅಷ್ಟೇನು ಅದಾವ. ಆದರೆ ಇಲ್ಲಿ ಮಲ್ಲ ಸರ್ಜಾ ಅವರು ನಿಧನರಾದಾಗ ಅವರು ಇಲ್ಲೇ ಅವರ ಒಂದು ಏನು ಸಮಾಧಿಯನ್ನು ಮಾಡಲಿಲ್ಲ ಅವರು, ಯಾಕಂದ್ರೆ ಅವರ ಇದು ಭಾಗ ಆಗಿರಲಿಲ್ಲ. ಇಲ್ಲಿ ಹೊನ್ನೂರು ಅಂತೇಳಿ ನಮ್ಮ ಅವರು ಕಿತ್ತೂರು ಭಾಗ ಹೊನ್ನೂರದಿಂದ ಪ್ರಾರಂಭ ಆಗುತ್ತೆ. ಅದಕ್ಕಾಗಿ ತಮ್ಮ ಸಂಸ್ಥಾನದ ಜಮೀನಲ್ಲಿ ಹೋಗಿ ಅವರನ್ನು ತಮ್ಮ ಅಂತಿಮ ಕ್ರಿಯೆಯನ್ನು ನಡೆಸಿರ್ತಕ್ಕಂಥದ್ದು ಈ ಕಾರಣದಿಂದಾಗಿಯೇ. ಮರಾಠೀಸ್ ಆಗಿರೋದ್ರಿಂದ ಮರಾಠೀಸ್ ಅಂದರೆ ಮರಾಠಿ ಸಮುದಾಯ ಆಗಿರೋದ್ರಿಂದ ಶಿವಾಜಿ ಅವ್ರ ತಂದೆ ಮತ್ತೆ ಇವ್ರಿಗೂ ಏನಾದ್ರು ಸಂಸ್ಥಾನ ಕನೆಕ್ಷನ್ ಇಲ್ಲ, ಆ ಥರ ಏನಿಲ್ಲ ಮೇಡಮ್. ಅಂದರೆ ಇವರು ಕ್ಷತ್ರಿಯ ಮರಾಠ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಆ ಥರ ಏನು ಸಂಬಂಧಗಳು ಅಷ್ಟಾಗಿ ಇಲ್ಲಿ ತಿಳಿಯಲ್ಲ. ಬಟ್ ದೊಡ್ಡ ದೊಡ್ಡ ರಾಜರ ಅಂಡ್ರ ಕೆಳಗಡೆ ಇವರು ಇರೋದರಿಂದ ಸಹಜಿತವಾಗಿ ಅವರು ಹೇಳಿದಾಗೆ ಫಾಲೋಅಪ್ ಮಾಡಲೇಬೇಕಾಗಿತ್ತು. ಆಮೇಲೆ ಈ ದೇಶಗತಿಗಳು ಬಂದಕ್ಕೂ ಈ ಭಾಳಷ್ಟು ದೊಡ್ಡ ದೊಡ್ಡ ರಾಜಮನೆತನಗಳು ಕಣ್ಮರೆ ಆಗಲಿಕ್ಕೆ ಪ್ರಾರಂಭ ಆದವು. ಅಷ್ಟು ವಿಜಯನಗರ ದೊಡ್ಡದ ರಾಜ ಯಾವುದೆಲ್ಲ ಕಣ್ಮರೆ ಆಗಲ್ಲ. ಆ ಪೇಶ್ವೆಗಳ ಅಂಡ್ರ ಅವ್ರ ಕೆಳಗಡೆ ಕೆಲಸ ಮಾಡಿರ್ತಕ್ಕಂಥದ್ದು ಇದೆ ಇಲ್ಲಿ. ಯಾಕಂದರೆ ಇವರೆಲ್ಲ ನಮ್ಮ ದಾಖಲೆಗಳು ಇವತ್ತು ನಾವು ಪುಣೆ ಮತ್ತು ಮುಂಬೈ ಆಮೇಲೆ ಇಂಗ್ಲೆಂಡ್ ಆ ನಗರದಲ್ಲೇ ಈ ದೇಸಾಯಿ ಕುರಿತು ನಮ್ಮ ದಾಖಲೆಗಳು ಇವತ್ತಿಗೂ ಸಿಗ್ತಾವೆ. ನಾವೆಲ್ಲ ಅವನನ್ನು ನೋಡುವಂಥದ್ದು ಆಗಬೇಕು ಅಂತ ಹೇಳ್ತಾರೆ. ಸರ್, ನಿಮ್ಮ ಹತ್ರ ಕೆಲವೊಂದು ದಾಖಲೆಗಳಿದೆ. ಓಕೆ ತೋರಿಸ್ಬೋದು. ಇಲ್ಲಿ ಇದು ತೇರಿದಾಳ ಹೆಣ್ಣಾಡು ಅಂಥೇಳಿ ನಮ್ಮ ಗೆಳೆಯ ಒಬ್ಬರು ಡಾಕ್ಟರ್ ಸಂಗಮೇಶ್ ಕಲ್ಯಾಣಿ ಅವರು ಒಂದು ಕೃತಿಯನ್ನು ಹೊರಗೆ ತಂದಾರೆ. ಇವೆಲ್ಲ ಮೂಡಿ ಲಿಪಿಯಲ್ಲಿ ಇರ್ತಕ್ಕಂಥ ದಾಖಲೆಗಳು ಇವೆಲ್ಲ. ಇದು ಮೂಲ ನಮ್ಮ ಪತ್ರಗಾರ ಇಲಾಖೆ, ಇದು ಎಲ್ಲಿ ಪುನಾದಲ್ಲಿ ಇರ್ತಕ್ಕಂಥ ದಾಖಲೆಗಳು. ಈಗ ಸದ್ಯ ಇದರಲ್ಲಿ ಒಂದು ದಾಖಲೆ ಈ ಒಂದು ದೇಶಗತಿ ಸಂಬಂಧಪಟ್ಟಾಗಿ ಒಂದು ದಾಖಲೆ ನಮಗೆ ಸಿಗತ್ತೆ. ಇಲ್ಲಿ ಇದರೊಳಗಡೆ ಗೋಕಾಕ್ ಶರಣಾಡಗೌಡ ಅಂಥೇಳಿ ಅವ್ರ ಹೆಸರಲ್ಲೇ ಬರತಕ್ಕಂಥ ಒಂದು ದಾಖಲೆ. ಇಲ್ಲಿ ಫಸಲ್ ಇದೆಲ್ಲ ಈ ಮೋಡಿಯಲ್ಲಿ ಇರ್ತಕ್ಕಂಥ ದಾಖಲೆ. ಶಕವರ್ಷ 1630 ಶ್ರಾವಣ ಶುಕ್ಲ 12 ಅಂದರೆ ಇದಕ್ಕೆ ಶಕಕ್ಕೆ ವರ್ಷಕ್ಕೆ ನಾವು ಕೃಷಿ ಶಕ ಮಾಡ್ಕೋಬೇಕಾದ್ರೆ ಅಲ್ಲಿ ಕೆಲವಷ್ಟು ಕೌಂಟ್ ಮಾಡ್ಬೇಕಾಗತ್ತೆ ರೀ. 1630ಕ್ಕೆ ನಾವು 78 ಕೌಂಟ್ ಮಾಡ್ಬೇಕಂದ್ರೆ ಅಂದರೆ 1708 ಜುಲೈ 18 ಈ ಪತ್ರ ಬರ್ತದ್ದು. ಈ ಪತ್ರ ಇದು ಅವು ಚೌಕಾಶಿ ಜೊತೆಗೆ ಅಂದರೆ ಇವ್ರನ್ನ ಇರತಕ್ಕಂಥ ಒಂದು ವಾದವನ್ನು ಕುರಿತು ಹೇಳ್ತಕ್ಕಂಥದ್ದು. ಇಲ್ಲಿ ಇದರೊಳಗಡೆ ಇವ್ರ ಹೆಸರು ಬರ್ತದೆ. ಜಾಗ ಕಾಯ್ದಿಟ್ಟು ಸಿದ್ದರಾಮಪ್ಪ ದೇಸಾಯಿ ಈ ಪರಗಣ ಗೋಕಾಕ್ ಇವರು ತಮ್ಮ ಆಪ್ತ ಜನರಿಗೆ ಒಕ್ಕಟ್ಟುವಾಗಿ ಜನರನ್ನು ಕೂಡಿಸಿ ಬಾದಶಾಹಿ ಮಲೂಕ್ ಕೆಡಿಸಿಬಿಟ್ಟರು. ಆದ್ದರಿಂದ ಸಿದ್ದರಾಮ ದೇಸಾಯಿ ಮತ್ತು ನಿಮ್ಮ ಒಳಗೆ ಧಾವಾ ಆಗಿ ಕೆಲಸ ಬಹಳ ನಡೀತಿದೆ ಅಂತ ಅದರ ಪತ್ರ ಉಲ್ಲೇಖಗೊಳ್ತಾವೆ. ಅದ್ರ ಜೊತೆಗೆ ಅವ್ರು ಏನೇನು ಮಾಡ್ರು ಮುಂದೆ ಮೌಜೆ ಕಲ್ಲೊಳ್ಳಿ ಈಗಿನ ನಮ್ಮ ಕಲ್ಲೊಳ್ಳಿ, ಆಮೇಲೆ ನಾಗನೂರ, ಕೋಣನೂರ ಈ ಪ್ರಕಾರ ಏನು ನಾಡಗೌಡಿಕೆಯನ್ನು ಇವರು ನೇಮಕ ಮಾಡಿ ಕೊಟ್ಟಿದ್ದಾರೆ ಅಂತಕ್ಕಂಥ ದಾಖಲೆಯನ್ನು ಹೇಳುವಂಥ ಪತ್ರ. ಇದು ಅಥೆಂಟಿಕ್ ಆಗಿರ್ತಕ್ಕಂಥ ಪತ್ರ. ಇವರು ಸಿದ್ದರಾಮಪ್ಪ ದೇಸಾಯಿ ಅವರು ಬಹುತೇಕ ಇವರು ಶತಾಯುಷಿಗಳಾಗಿದ್ದಾರೆ ಅಂತಕ್ಕಂಥದ್ದು ಉಲ್ಲೇಖ ನಮಗೆ ಇರಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ 1600 ಚಿಲ್ಲರಲ್ಲಿ ಇರ್ತಕ್ಕಂಥ 1708 ತನಕ ಇವರು ಭಾಳ ಬದುಕಿದ್ದಾರೆ ಅಂದರೆ ಇವರು ಶತಾಯುಷಿಗಳಾಗಿದ್ದಾರೆ ಅಂತಕ್ಕಂಥ ಸಿಗ್ತವೆ. ಇನ್ನು ಇದ್ರ ಜೊತೆಗೆ ಇನ್ನಷ್ಟು ಅನೇಕ ದಾಖಲೆಗಳು ನಮಗೆ ಇಲ್ಲಿ ಸಿಗ್ತಿರ್ತಕ್ಕಂಥದ್ದು. ಅದರೊಳಗೆ ಮುಖ್ಯವಾಗಿ ಈಗ ಈ ಶರಣಾಡಗೌಡರಿಗೆ ಈ ಕೆಲವೊಂದು ಬಿಲ್ಲೆಗಳಂತ ಕರಿತಾರೆ. ಇವಕ್ಕೆಲ್ಲ ಬಿಲ್ಲಿಗಳು ಅಂತೇಳಿ ಪಟ್ಟವಲ್ಲ ಅಂತೇಳಿ ಪಟ್ಟೆಗಳ ಹಾಕ್ಕೊಂಡು ಬಿಲ್ಲೆ ಇಲ್ಲಿ ಇದು ಗೋಕಾಕ ಅದೊಂದು ಪರಗಣೆ. ಗೋಕಾಕ ಒಂದು ಅವ್ರು ಕೊಟ್ಟಿರ್ತಕ್ಕಂಥದ್ದು ಒಂದು ಬಿಲ್ಲೆ. ಇವಾಗ ಸೈನಿಕರು ಎಸ್ ಆಸೀನ್. ಆಮೇಲೆ ಇದು ಬ್ರಿಟಿಷರು ಬಾದಶಾಹಿ ಜಹೀರ್ನಾಮೆ ಅಂತೇಳಿ ಇವ್ರಿಗೆ ಎಲ್ಲ ದೇಶಗತಿಗಳಿಗೆ ಕೊಡುವಂಥವು ಇವೆಲ್ಲ ಇವು. ಯಾಕಂದ್ರೆ ಇದ್ರೊಳಗಡೆ ನಿಯಮಾವಳಿಗಳಿರ್ತಾವೆ. ನಾವು ಯಾರ್ಯಾರು ಏನು ಮಾಡ್ಬೇಕು, ನಾವು ಏನು ಮಾಡ್ತಾಯಿದ್ದೇವೆ, ಸರ್ಕಾರದ ಜೊತೆ ನಾವು ಏನು ಮಾಡಿದ್ದೇವೆ, ನೀವು ಅವನನ್ನು ಹೇಗೆ ನೀವು ಉಪಯೋಗಿಸ್ಕೊಂಡು ಮುಂದೆ ಹೋಗಬೇಕು, ಮತ್ತು ಜನರಿಗೆ ಹೇಗೆ ನೀವು ಆಡಳಿತವನ್ನು ನಡೆಸಿ ಒಳ್ಳೆಯ ಆಡಳಿತವನ್ನು ಕೊಡಬೇಕು, ಇವೆಲ್ಲವನ್ನು ಹೇಳ್ತಕ್ಕಂಥ ಇದು ಇಲ್ಲಿದೆ ನೋಡಿರಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಎಸ್ ಇಲ್ಲಿ ಇದಕ್ಕೆ ಡೇಟ್ ಸಹಿತ ಇಲ್ಲಿ ಕನ್ಫರ್ಮ್ ಇದೆ. 1900 ಚಿಲ್ಲರೆಗೆ ಇರ್ತಕ್ಕಂಥದ್ದು. ಹೀಗೆ ಆಮೇಲೆ ಈ ಕೊನೆಯ ದೇಸಾಯಿ ನಮ್ಮ ರವಿವರ್ಮ ದೇಸಾಯಿ ಅವರು ದತ್ತವನ್ನು
ಪಡ್ಕೊಂಡಿರ್ತ ಪ್ರಕ್ರಿಯೆ ಕುರಿತು ಸುಮಾರು 7-10 ಪುಟ ನಮ್ಮ ಷಣ್ಮುಖಪ್ಪ ಅಂಗಡಿ ಅವರು, ಅಡ್ವೊಕೇಟ್ ಷಣ್ಮುಖ ಅಂಗಡಿ ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಏನೇನು ಆಯಿತು ಮತ್ತು ಆ ದತ್ತು ಕ್ರಿಯೆ ಮುಗಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ತಲಾ 50 ಎಕರೆಯನ್ನು ಜಮೀನನ್ನು ಈ ರವಿವರ್ಮ ದೇಸಾಯಿ ಅವರು ಮುಂದೆ ಬರೆದು ಕೊಟ್ಟು ಅವರು ತೀರಿಕೊಂಡ ನಂತರ ದಾಖಲೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅವ್ರು ಬರ್ಕೊಳ್ತಾರೆ ಪ್ರಾಮಾಣಿಕವಾಗಿ. ಆ ವಿಷಯ ಕುರಿತಿರ್ತಕ್ಕಂಥದ್ದು ಇದು ಈ ಪುಸ್ತಕ ರೂಪದಲ್ಲಿ ಬಿಡುಗಡೆಗೊಂಡಿದೆ. ಹೀಗಾಗಿ ಅದನ್ನು ನಾವು ಗಮನಿಸ್ಬೋದು. ಕೊಲ್ಲಾಪುರ ಮಹಾರಾಜರ ಮತ್ತು ಇತರ ಮೊಕದ್ದಮೆಗಳು, ನನ್ನ ಜೀವನ ಚರಿತ್ರೆ. ಓಕೆ ಹಾಂ, ಇಲ್ಲಿ ಇನ್ನೊಂದು ಭಾಳ ಮುಖ್ಯವಾಗಿ ಇದು ಇಂಗ್ಲೆಂಡ್ನಲ್ಲಿ 1892ರಲ್ಲಿ ಆ ಒಂದು ಪುಸ್ತಕ ದ ಗೋಲ್ಡನ್ ಬುಕ್ ಆಫ್ ಇಂಡಿಯಾ ಅಂತೇಳಿ ಒಂದು ಪುಸ್ತಕವನ್ನು ಮಾಡಿದ್ದಾರೆ. ಅದರಲ್ಲೇ ಈ ಸಿಂಧಿಗೌಡ ದೇಸಾಯಿ ಕುರಿತು ಇಷ್ಟು ಉಲ್ಲೇಖಗೊಂಡಿರ್ತಕ್ಕಂಥದ್ದು ನಮ್ಮ ಕುತೂಹಲ. ಖಂಡೇರಾವ್ ದೇಸಾಯಿ ಅವ್ರು ಅಲ್ಲಿ ಹೇಳ್ತಾರೆ ನೋಡ್ತಾರೆ. ಖಂಡೇರಾವ್ ದೇಸಾಯಿ ಅವರು, ಸಿದ್ದರಾಮಪ್ಪ ದೇಸಾಯಿ ಅವರು ಯಾವ ವಂಶ, ಅವರು ಏನು ಅಂತ ಇದರಲ್ಲಿ ಬರೆದಿರ್ತಕ್ಕಂಥದ್ದು ಭಾಳ ಸ್ಪಷ್ಟ ಇಲ್ಲ, ಅದು ತಿಳಿಸ್ಕೊಡುವಂಥದ್ದು ಕಂಪ್ಲೀಟ್ ಅದೇನೇ ಇದೆ. ಹಾಂ ಅದೇನೆ. ಆಮೇಲೆ ಇನ್ನೊಂದು ಭಾಳ ಮುಖ್ಯ ಅಂದರೆ ಇದು ನಮ್ಮ ಸಾವಳಗಿ ಶ್ರೀಮಠಕ್ಕೆ ಸಿದ್ದರಾಮಪ್ಪ ದೇಸಾಯಿ ಅವರು ಕೊಟ್ಟದ್ದು ಸನದು. ಇದು ಇಲ್ಲಿ ಸಾವಳಗಿ ಮಠಕ್ಕೆ ಶ್ರೀಮಂತ ಕುರುಬೆಟ್ಟ ಸಿದ್ದರಾಮಪ್ಪ ದೊರೆ ಕೊಟ್ಟ ಸನದು. ಎಷ್ಟು ಎಕರೆ ಅದು? ಇದು ಮೂಡಿ ಲಿಪಿಯಲ್ಲಿ ಇರ್ತಕ್ಕಂಥದ್ದು ರೀ. ಇದು ಆಲ್ರೆಡಿ ನಮ್ಮ ಸಾವಳಗಿ ಶ್ರೀಮಠದ ಒಂದು ಪುರಾಣ ಪ್ರಕಟ ಮಾಡಿದಾಗ ಅದರೊಳಗೆ ಹಾಕಿರ್ತಕ್ಕಂಥದ್ದು. ಈಗ ಅದು ಕೆಲವಷ್ಟು ಅಕ್ಷರಗಳ ದೋಷ ಆಗೋದನ್ನು ಮೂಡಿ ಲಿಪಿಯಲ್ಲಿ ಸ್ಪಷ್ಟವಾಗಿದ್ದವರಲ್ಲ. ಇದರೊಳಗೆ ಸಾವಳಗಿ ಮಠಕ್ಕೆ ಸಂಪೂರ್ಣ ಭೂಮಿಯನ್ನು ಸುಮಾರು 200 ಎಕರೆ ಜಮೀನಿದೆ, ಅದೆಲ್ಲ ಜಮೀನು ಇವರೇ ಕೊಟ್ಟಿದ್ದು. ಇನ್ನು ಅವರ ಖಂಡೇರಾವ್ ದೇಸಾಯಿ ಅವರ ಈ ಫೋಟೋಸ್ಗಳು ಇವೆಲ್ಲ ರೀ. ಯಾರಿರೋದು ಸರ್ ಖಂಡೇರಾವ್ ದೇಸಾಯಿ? ಇವರು ದತ್ತು, ಇವರು ರವಿವರ್ಮ ದೇಸಾಯಿ ಅವರು ದತ್ತು. ಇವರು ಅಂಬರೀಷ್ ವರ್ಮ. ಈಗೇನು ನಾವು ಆಮೇಲೆ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ನೀವು ಗಮನಿಸುವಂಥದ್ದು 1922 ಅಂತ ಕಾಣುತ್ತೆ, ಇಲ್ಲಿ ಡೇಟ್ ಇದೆ. ಇದು ದತ್ತು ತಕ್ಕೊಳ್ಳುವಂಥ ಸಂದರ್ಭದಲ್ಲಿ ಫೋಟೋಸ್ ಇದು. ದತ್ತು ಅಂತ ಫೋಟೋ ಸಂದರ್ಭ ಅವೆಲ್ಲ ನಮ್ಮ ನಾಡಿನ ಶ್ರೀಮಠದ ಶ್ರೀಗಳು ಎಲ್ಲ ಬಂದಿರ್ತಕ್ಕಂಥವ್ರು. ಅದ್ರಾಗ ಮಹಾನ್ ಸೇವಿಗಳು ಇದಾರೆ, ನಮ್ಮ ದೂರನುಂಡಿ ಮಹಾನ್ ಸೇವಿಗಳು. ಈ ರೀತಿ ಕೂತ್ಕೊಂಡು ಕೆಳಗಡೆನೆ ಕೂತ್ಕೊಂಡು ಅಲ್ಲ, ಆ ರೀತಿ ಅವಾಗಿನ ವೈಭವನ ಹಾಗೆ ರಾಜ ಇದರೊಳಗೆ ವೈಭವ ಅದ. ಇನ್ನೊಂದು ಭಾಳ ಮುಖ್ಯವಾಗಿ ಇದೊಂದು ದೊಡ್ಡದಾಗಿರ್ತಕ್ಕಂಥ ಜಾಹೀರ್ನಾಮೆ, ಬ್ರಿಟಿಷರು ಬಾದಶಾಹಿ ಜಾಹೀರ್ನಾಮೆ. ಇದರೊಳಗಡೆ ಎಲ್ಲ ಅವ್ರು ಏನೇನು ರೂಲ್ಸ್ಗಳನ್ನು ದೇಶಗತಿ ಕುರಿತು ಏನೇನು ರೂಲ್ಸ್ ಮಾಡಿದ್ವಿ ನಾವು, ನೀವು ಹೇಗೆ ಇದನ್ನು ಆಳ್ವಿಕೆಯನ್ನು ಮುಂದುವರಿಸ್ಬೇಕು, ಜನರಿಗೆ ಏನು ಮಾಡಬೇಕು, ನಮ್ಮ ಜೊತೆಗೆ ಹೇಗೆ ಸಹಕಾರ ಕೊಡಬೇಕು ಅಂತ ಅನೇಕ ಎಲ್ಲ ದೇಸಾಯಿಗಳಿಗೆ ಕಾಮನ್ ಆಗಿ ಬ್ರಿಟಿಷ್ ಅಧಿಕಾರಿಗಳು ಈ ರೀತಿ ಕೊಡುವಂಥದ್ದು. ನೋಡ್ಬೋದು ಮಲ್ಲಿಕ್ ಮಜಕ್ ಕೇಸರಿ ಹಿಂದೂ ಕಡೆಯಿಂದ ಅಂತಲೇ ಮಾಡ್ತಾ ಇದ್ರು, ಹಿಂದೂ ಮಹಾರಾಜರು ಅಂತಲೇ ಕರೀತಾ ಇದ್ರು ಹಿಂದೂಸ್ತಾನ ಇತಿಹಾಸದಲ್ಲಿ. ಸರ್ ನೀವು ಓದಿದಿರಲ್ಲ, ಇದ್ರಲ್ಲಿ ಏನಿದೆ ಅಂತ ಈಗ ಈ ದೇಶಗತಿ ಕುರಿತು ಈಗ ನಾನು ಮುಂಚಿನಂತೆಯೇ ಸಹಾನುಭೂತಿಯಿಂದಲೂ ಇಮ್ಮಡಿ ಆಸ್ತಿಯಿಂದಲೂ ಈ ಮಾರ್ಗದಡಿಯಾಗಲು ನಿಮ್ಮ ಪ್ರಗತಿಯನ್ನು ನೋಡುತ್ತಲಿರುವೆನು. ಮಾರ್ಗಕ್ರಮವನ್ನು ಸುಲಭವಾಗಿಸಲು ಮತ್ತು ನಮ್ಮ ದೇಹದ ಕಡೆಗೆ ಲಕ್ಷ್ಯವಿಟ್ಟು ಮುಂದೆ ಹೋಗುವಾಗ ಸ್ಥಿರ ಮನಸ್ಸಿನ ದೀರ್ಘ ಪ್ರಯತ್ನವನ್ನು ಮಾಡುವುದು ಹಿಂದೂಸ್ತಾನದ ಎಲ್ಲ ವರ್ಗಗಳು ಮತ್ತು ಅಂದರೆ ಪ್ರಜೆಗಳಿಗೆ ಆರ್ಡರ್ ಕೊಡ್ತಿದ್ರು ಅವರು. ಆಮೇಲೆ ಕೊನೆಗೆ ಬಂದು ಇಲ್ಲಿ ಹೇಳ್ತಾರೆ ಅವರು, ನನ್ನ ವತಿಯಿಂದ ಸಂಸ್ಥಾನಿಕರ ಹೊಸ ಸಭೆಯನ್ನು ಬ್ರಿಟಿಷ್ ಹಿಂದೂ ಸಂಸ್ಥಾನ ದೊಳಗಿನ ಹೊಸ ರಾಜ ಪದ್ಧತಿಯನ್ನು ಶುರು ಮಾಡುವುದಕ್ಕಾಗಿ ಬರುವ ದರ್ಗಾದಲ್ಲಿ ನನ್ನ ಪ್ರಿಯ ಪುತ್ರರಾದ ಪ್ರಿನ್ಸ್ ಆಫ್ ವೆಲ್ಸ್ನನ್ನು ಹಿಂದೂಸ್ತಾನಕ್ಕೆ ಕರೆಸಿಕೊಳ್ಳುತ್ತಿದ್ದೇನೆ ಅಂತೇಳಿ, ಅಂದರೆ ಅವನೂ ಕರೆಸಿಕೊಳ್ಳುವಂಥದ್ದು ಪ್ರಕ್ರಿಯೆ ಇವೆಲ್ಲ. ಈ ರೀತಿ ಕಾಮನ್ ಆಗಿ ಬ್ರಿಟಿಷರು ಏನು ಮಾಡ್ತಾರೆ, ಪ್ರತಿಯೊಂದು ಸಂಸ್ಥಾನಕ್ಕೂ ಪತ್ರವನ್ನು ಮಾಡೇ ಮಾಡ್ತಿದ್ರು. ಇದು 19ನೇ ಶತಮಾನದಲ್ಲಿರ್ತಕ್ಕಂಥ ಒಂದು ಹಿನ್ನೆಲೆ ಒಳಗಡೆ. ಸೊ ಇಷ್ಟು ಇದರ ಕುರಿತು. ಆಮೇಲೆ ಭಾಳಷ್ಟು ಇದ್ರ ಕುರಿತು ಇನ್ನೂ ಅಧ್ಯಯನ ಆಗಬೇಕು, ಯಾಕಂದರೆ ಇಲ್ಲಿವರೆಗೆ ಯಾರೂ ಇದ್ರ ಕುರಿತು ಅಷ್ಟಾಗಿ ನೋಡಿಲ್ಲ. ಆ ಒಂದು ಪ್ರಯತ್ನವನ್ನು ತಮ್ಮ ಒಂದು ಚಾನಲ್ ಮೂಲಕವಾಗಿ ಮಾಡ್ತಾ ಇದ್ದಾರೆ, ಅದಕ್ಕೆ ತಮ್ಮೆಲ್ಲರೂ ಶುಭ ಕೊಡ್ತೀನಿ. ನಮಸ್ಕಾರ ಸರ್. ಅದ್ರ ಜೊತೆಗೆ ನೀವು ಇಷ್ಟೊಂದೆಲ್ಲ ಮಾಹಿತಿನ ಹೇಗೆ ಇಲ್ಲ, ಈಗ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದವರು ಈಗ ಕಳೆದ ಒಂದೂವರೆ ತಿಂಗಳ ಹಿಂದೆ ಬೆಳಗಾವಿ ಜಿಲ್ಲೆಯ ಸಂಸ್ಥಾನಗಳ ಕುರಿತು ಒಂದು ರಾಜ್ಯ ಮಟ್ಟದ ಒಂದು ವಿಚಾರ ಸಂಕಿರಣ ಇಟ್ಟುಕೊಂಡಿದ್ದರು. ಅದರಲ್ಲಿ ಸಿಂಧಿಗೌಡ ದೇಸಾಯಿ ಕುರಿತು ದೇಶಗತಿ ಸಂಸ್ಥಾನ ಕುರಿತು ಮಾತನಾಡಲಿಕ್ಕೆ ಅವರು ನನಗೆ ಹೇಳಿದಾಗ ನಾನು ಪ್ರಯತ್ನಪೂರ್ವಕವಾಗಿ ಮತ್ತು ಮೊದಲಿಂದಲೂ ಈ ಕಡೆ ಇತಿಹಾಸ, ಪುರಾತತ್ವ, ಆಮೇಲೆ ಕೆಲವು ಚರಿತ್ರೆ ಕುರಿತು ಒಂದು ಸ್ವಲ್ಪ ತಲೆ ಕೆಡಿಸುವಂಥ ಮನುಷ್ಯನಾಗಿರೋದ್ರಿಂದ ಸಹಜಿತವಾಗಿ ಈ ಕಡೆ ಹೆಚ್ಚಿನ ಒಂದು ಕ್ಯೂರಿಯಾಸಿಟಿ ಉಂಟಾಗಿ ಇವೆಲ್ಲ ನಾನು ಸಂಗ್ರಹ ಮಾಡ್ಕೊಂಡಿದ್ದೆ. ಮತ್ತು ಇಲ್ಲೊಂದು ಭಾಳ ಮುಖ್ಯ ಅಂದರೆ ಪುರಾಣಗಳೊಳಗೆ ಈ ದೇಸಾಯಿ ಅವರ ಹೆಸರು 2-3 ಅಧ್ಯಾಯದೊಳಗಡೆ
ಹೋಗಿ ಕೂಡ್ತಾವಂದರೆ ಈ ದೇಸಾಯಿ ಅವರು ಒಂದು ಎಂಥ ದೈವಿ ಭಕ್ತರಾಗಿದ್ದರು. ಅದಕ್ಕೆ ಸಿದ್ದರಾಮೇಶ್ವರ ಆಗಿರ್ತಕ್ಕಂಥದ್ದು ಆ ಹಿನ್ನೆಲೆ ಒಳಗಡೆ ನಾವು ಒಬ್ಬರು ದೇಸಾಯಿರ ದೇವ್ರು ಹಾಕ್ಕಾರಂತ ಅಷ್ಟೇ ಸಾಮಾನ್ಯ ಅಲ್ಲ. ಹಾಗಾಗಿ ಇದು ವಿಶೇಷ ಅಂದರೆ ಯಾವ ದೇಶಗತಿಯಲ್ಲಿ ಈ ಥರ ಆಗಿಲ್ಲ. ಒಬ್ಬರು ದೇಸಾಯಿನೇ ಒಬ್ಬರು ದೇವರಾಗುವಂಥದ್ದು ಇದೆಯಲ್ಲ, ಅದು ಬಹಳ ಇದು ಇಡೀ ನಮ್ಮ ಕರ್ನಾಟಕದೊಳಗಡೆ ಇದು ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಇತಿಹಾಸ ಅನ್ನೋದು ಎಷ್ಟು ಅಳಿಸಿ ಹೋಗ್ತಾ ಇದೆ ಅನ್ನೋದಕ್ಕೆ ಈ ಮನೆತನದ ಇತಿಹಾಸನೇ ಸಾಕ್ಷಿಯಾಗಿದೆ. ಇಲ್ಲಿ ನೋಡ್ಬೋದು ಅಳಿದುಳಿದ ಅರ್ಧಂಬರ್ಧಂ ಕೋಟೆ ಇದೆ, ಮತ್ತು ಅರಮನೆ ಇದೆ. ಇಲ್ಲಿ ಇವರು ಇತಿಹಾಸ ಏನಿಲ್ಲ ಅಂದರೆ ಈ ಊರಿನ ಇತಿಹಾಸ ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸ್ಕೊಡೋ ಪ್ರಯತ್ನನೂ ಕೂಡ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಪ್ರತಿಯೊಂದು ಹಳ್ಳಿಲಿರುವಂತಹ ಸ್ಮಾರಕಗಳಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಅರಮನೆಗಳಾಗಿರ್ಬೋದು, ರಾಜಮನೆತನದ ಕುರುಹುಗಳಿದ್ರೆ ದಯವಿಟ್ಟು ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ವಾಟ್ಸಪ್ ನಂಬರ್ ಈ ಡಿಸ್ಕ್ರಿಪ್ಷನಲ್ಲಿದೆ. ದಯವಿಟ್ಟು ನಮಗೆ ಒಂದು ಮೆಸೇಜ್ ಮಾಡೋದ ಮುಖಾಂತರ ನಿಮ್ಮ ಊರಿನ ಇತಿಹಾಸನ ತಿಳಿಸಲು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಡಿಜಿಟಲ್ ಮಾಧ್ಯಮದ ಉದ್ದೇಶನೂ ಕೂಡ ಅದೇ ಆಗಿದೆ. ಕಳೆದು ಹೋದ ಹಳೆ ನೆನಪುಗಳನ್ನು ಡಿಜಿಟಲ್ ಯುಗದ ಜನತೆಗೆ ಡಿಜಿಟಲ್ ಮಾಧ್ಯಮದ ಮುಖಾಂತರನೇ ತಲುಪಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಎಂದಿನಂತೆ ನಮ್ಮ ಜೊತೆ ಸದಾ ಇರಲಿ. ಧನ್ಯವಾದಗಳು. ಸಿಂಧಿ ಕುರುಬೆಟ್ಟಿಗೆ ಗ್ರಾಮಕ್ಕೆ ಬಂದು ಒಂದು ಸಂಸ್ಥಾನದ ಇತಿಹಾಸನ ತಿಳ್ಕೊಂಡು ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ಇದುವರೆಗೂ ಯಾರಾದರೂ ಬಂದು ಈ ಥರ ಡಾಕ್ಯುಮೆಂಟ್ರಿ ಏನಾದರೂ ಮಾಡಿದ್ರಾ? ಓಕೆ, ಇಲ್ಲಿವರೆಗೂ ಯಾರಾದರೂ ಬಂದು ಡಾಕ್ಯುಮೆಂಟ್ರಿ ಮಾಡಿದ್ರಾ? ಹೇಗೆ ಅನ್ನಿಸ್ತು ನಿಮ್ಮ ಊರಿನ ಇತಿಹಾಸನ? ನಮ್ಮ ಊರದ್ದು ನೀವು ಹಿಸ್ಟ್ರಿ ಎಲ್ಲ ಓದ್ಕೊಂಡು ನೀವು ಇದನ್ನು ಮಾಡತ್ತಂದ್ರೆ ನಿಮ್ಗೆ ಭಾಳ ಸಂತೋಷ ಆಗೈತೆ ರೀ. ಏನು ಅಡ್ಡಿ ಇಲ್ಲ. ಇದೇ ಪ್ರಕಾರ ನಮ್ಮ ದೇಶದ ನಮ್ಮ ಊರದ ಈಗ ನೀವು ಎಲ್ಲ ಇದನ್ನು ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಕಿಸಿಂದ ಹೋಗಿ ನಮ್ಮ ಟಿ ವಿ ಒಳಗೆ ಬರೋಂಗೆ ಮಾಡಿದ್ರೆ ಅದು ಭಾಳ ನಮ್ಗೆ ಇದು ಸಂತೋಷ ಆಗೈತಿ. ಎಷ್ಟೋ ರಾಜಮನೆತಗಳು ನೋಡಿರ್ತೀವಿ, ಆದರೆ ನಮ್ಮೂರಲ್ಲಿ ಇಂಥ ರಾಜಮನೆತನ ನೋಡಿ ನಮಗೆ ಖುಷಿ. ಆದರೆ ನೀವು ಬಂದಿದ್ದಂತ ಇನ್ನೂ ಖುಷಿ ಆಯಿತು. ಆದರೆ ಈ ಥರ ನಮ್ಮ ಗುಡಿ ಆಯಿತು, ನಮ್ಮ ದೇಶಗತಿ ಆಯಿತು, ನಮ್ಮದು ದೇಸಾರದಾಯ್ತು, ಎಲ್ಲರದು ವಿಡಿಯೋ ಮಾಡಿದ್ದು ನಮ್ಗೆ ತುಂಬ ಖುಷಿ. ಆದರೆ ಈ ಥರ ಹಾಳಾಗಿದ್ದು ನಮಗೂ ಒಂದು ದುಃಖನೇ. ಯಾಕೆ ನೀವು ಬಂದ ಟೈಮ್ದಾಗೆಲ್ಲ ಈ ಥರ ಕ್ಲೀನ್ ಎಲ್ಲ ಇದನ್ನೆಲ್ಲ ಅನಿಸೋದು. ಆದರೆ ಇನ್ನೂ ಇದೆ ಅನ್ನೋದೇ ನಮಗೊಂದು ನಂಬಿಕೆ. ಹೌದು, ಖಂಡಿತ. ಯಾಕಂದರೆ ಇನ್ನೂ ಇದು ನಮ್ದು ಇದು ಇರೋದ್ರಿಂದಾನೇ ನಿಮ್ಗೆ ಇತಿಹಾಸ ಗೊತ್ತಾಯಿತು. ಇದು ಇರ್ತಿರ್ಲಿಲ್ಲ ಅಂದ್ರೆ ಇನ್ನೂ ಗೊತ್ತಾಗ್ತಾ ಇರಲಿಲ್ಲ. ಹೌದು. ಸಿಂಧಿ ಕುರುಬೆಟ್ಟದು ಈ ಭಾಳಷ್ಟು ದೇಸಾಯಿ ಮನೆತನಗಳಿಂದ ಪುರಾತನ ಕಾಲದಿಂದ ಬಂದಿದ್ದು ಇದೆಲ್ಲ. ಈಗಾಗಲೇ ಕೋಟೆ, ಇದು ಹಳ್ಳಿ ದೇವಸ್ಥಾನ, ಇದಕ್ಕೆಲ್ಲ ಎಲ್ಲ ನೋಡಿರಬೇಕು. ಈಗಾಗಲೇ ನೀವೆಲ್ಲ ಬಂದು ಬೆಂಗಳೂರಿನ ಮಾಡ್ತೀರಿ ಅನ್ನೋದು ನಮಗೂ ತುಂಬ ಅಪರೂಪವಾದ ದಿನ ಇದು. ಹೀಗಾಗಿ ಅದರ ಕಾರಣದಿಂದ ನೀವೆಲ್ಲ ಮಾಡಿಕ್ಕೆ ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತೀನಿ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ. ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.